ನಮಸ್ಕಾರ. ನಾನು ನಿಮ್ಮ ನಿರಂಜನ್ ಗುಡಿ, ಕನ್ನಡ ಭಾಷಾ ಶಿಕ್ಷಕ, ಜನತಾ ಬಾಲಿಕರ ಪ್ರೌಢಶಾಲೆ, ಹಾನಗಲ್, ಜಿಲ್ಲಾ ಹಾವೇರಿ. ಇವತ್ತಿನ ಅವಧಿಯಲ್ಲಿ ನಾವು ರಾಮಾಯಣದಲ್ಲಿ ಬರ್ತಕ್ಕಂತಹ ಒಂದು ಶ್ರೇಷ್ಠ ಪಾತ್ರ, ಭಕ್ತಿಯ ಅನನ್ಯತೆಯನ್ನ ಜಗತ್ತಿಗೆ ಸಾರಿ ತನ್ನ ಕತೆ ಆಧ್ಯಾತ್ಮದ ಮಾರ್ಗದಲ್ಲಿರೋರಿಗೆ ದಾರಿದೀಪವಾಗಿರ್ತಕ್ಕಂತಹ ಶ್ರೇಷ್ಠ ಭಕ್ತೆಯ ಒಂದು ಕಥೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಮ್ಗೆ ಗೊತ್ತಾಗಿರ್ಬೋದು, ಆ ಶ್ರೇಷ್ಠ ಭಕ್ತೆ ಶಬರಿ. ರಾಮಾಯಣದಲ್ಲಿ ಬರ್ತಕ್ಕಂತಹ ಒಂದು ಪಾತ್ರ. ಹಾಗಾದ್ರೆ ಈ ಶಬರಿ ಯಾರು? ಕಾದಿರುವಳು ಶಬರಿ ರಾಮನಿಗಾಗಿ ಅನ್ನುವ ಹಾಡನ್ನು ನಾವೆಲ್ಲೂ ಕೇಳಿದಾಗ, ಈ ಶಬರಿ ಯಾರು ಅನ್ನೋ ಪ್ರಶ್ನೆ ನಮ್ಮಲ್ಲಿ ಮೂಡ್ತಾ ಇದೆ. ಇವತ್ತಿನ ದಿವಸ 10ನೇ ತರಗತಿಗೆ ಇರುವ 2ನೇ ಗದ್ಯವಾದಂತಹ ಶಬರಿ ಅಂತಕ್ಕಂಥ ಗೀತನಾಟಕವನ್ನು ನಾವು ಅಧ್ಯಯನ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಇಂತಹ ಗೀತನಾಟಕಕಾರರಲ್ಲಿ ಅಪರೂಪದ, ಅನುಪಮವಾದ, ಶ್ರೇಷ್ಠ ಕವಿಯಾಗಿರ್ತಕ್ಕಂತಹ, ಲೇಖಕರು ಆಗಿರ್ತಕ್ಕಂತಹ, ನಾಟಕ ರಚನಾಕಾರರು ಆಗಿರ್ತಕ್ಕಂತಹ ಪುತಿನವರ ಬಗ್ಗೆ ಸ್ವಲ್ಪದಾಗಿ ತಿಳ್ಕೊಳ್ಳೋಣ. ಪುತಿ ನರಸಿಂಹಾಚಾರ್ಯ ಅವರದ್ದು ಕನ್ನಡ ಸಾಹಿತ್ಯದಲ್ಲಿ ಬಹಳ ದೊಡ್ಡ ಹೆಸರು. ಬದುಕು ಭಗವಂತನ ಕೃಪೆಯಿಂದ ಆದುದು ಎಂದು ಭಾವಿಸಿರ್ತಕ್ಕಂಥ ಕವಿ ನವೋದಯದ ಹಿರಿಯ ಸಾಹಿತಿಗಳ ಸಾಲಿನಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಳ್ತಾ ಇದ್ದಾರೆ ಅಂತ ಒಂದು ಶ್ರೇಷ್ಠ ಚೇತನ. BM ಶ್ರೀ, ಬೇಂದ್ರೆ, ಕುವೆಂಪು, KS ನರಸಿಂಹಸ್ವಾಮಿಯವರಂತಹ ಶ್ರೇಷ್ಠ ಸಾಲಿನಲ್ಲಿ ನಮಗೆ ಕಾಣಸಿಗ್ತಾ ಇದ್ದಾರೆ ಪುತಿ ನರಸಿಂಹಾಚಾರ್ಯರು. ಯಾಕಂದ್ರೆ ಅಪರೂಪದ ವಿರಳ ಕವಿ, ಲೇಖಕರು, ಗೀತನಾಟಕ ರಚನಾಕಾರರು. ಅಂಥದ್ರಲ್ಲಿ ಅವರೆಲ್ಲರಿಗೂ ಗುರುವಾಗಿ ನಿಂತ್ಕೊಳ್ಳುವ ಸ್ಥಾನವನ್ನು ನಮ್ಮ ಪುತಿ ನರಸಿಂಹಾಚಾರ್ಯ ಅವರು ಮಾಡ್ತಾರ ಅನ್ನೋದನ್ನು ತಿಳ್ಕೊಂಡಿದ್ವಿ. ಪುತಿನ ಎಂಬುದು ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ ಎಂಬ ಹೆಸರಿನ ಸಂಕ್ಷಿಪ್ತ ರೂಪ. ಪುತಿ ನರಸಿಂಹಾಚಾರ್ಯರ ತಂದೆ ವೈದಿಕರಾಗಿದ್ದರು. ಹಾಗಾಗಿ ಇವರ ಮೇಲೆ ಆಧ್ಯಾತ್ಮದ ಭಾವ ಪ್ರಭಾವ ಬೀರಿದ್ದನ್ನು ಕಾಣ್ತಾ ಇದೆ. 1905 ಮಾರ್ಚ್ 17ರಂದು ಪುತಿ ನರಸಿಂಹಾಚಾರ್ಯರು ಮೇಲ್ಕೋಟೆಯಲ್ಲಿ ಜನಿಸ್ತಾ ಇದ್ದಾರೆ. ಮೇಲ್ಕೋಟೆಯಲ್ಲಿರ್ತಕ್ಕಂತಹ ಆ ಆಧ್ಯಾತ್ಮದ ಭಾವ ವೈಯಕ್ತಿಕವಾಗಿ ಹಾಗೂ ಇವರ ಸಾಹಿತ್ಯದ ಬದುಕಿನಲ್ಲಿ ಸಾಕಷ್ಟು ಪರಿಣಾಮ ಬೀರುವುದನ್ನು ನಮಗೆ ಕಾಣಸಿಗ್ತಾ ಇದೆ. ಪ್ರಕೃತಿ ಮತ್ತು ಪ್ರಕೃತಿಯಲ್ಲಿ ದೈವತ್ವದ ಹುಡುಕಾಟ ಪುತಿನವರ ಕಾವ್ಯದ ಮೂಲಭೂತ ಅಂಶವಾಗಿರುವುದನ್ನು ನಾವು ಗುರುತಿಸ್ತಾ ಇದೆ. ಪುತಿನವರ ಬಾಲ್ಯ ಮೇಲ್ಕೋಟೆ ಮತ್ತು ಗೋರೂರುಗಳಲ್ಲಿ ನಡೀತಾ ಇದೆ. ಮುಂದೆ ಓದಿಗಾಗಿ ಅವರು ಮೈಸೂರನ್ನು, ವೃತ್ತಿಗಾಗಿ ಬೆಂಗಳೂರನ್ನು ಇವರು ಅನುಸರಿಸ್ತಾ ಇದ್ದಾರೆ. ಬೆಂಗಳೂರಿನೊಳಗೆ ಸೈನ್ಯ ಇಲಾಖೆ ಒಳಗೆ ಇವರು ಸೇವೆ ಸಲ್ಲಿಸ್ತಾ ಇದ್ರು ಅನ್ನೋದು ಕೂಡ ಅವ್ರ ಬಗ್ಗೆ ನಮಗೆ ತಿಳಿದು ಬರ್ತಾ ಇದೆ ಅಂತ. ಪುತಿ ನರಸಿಂಹಾಚಾರ್ಯರು ಒಟ್ಟು 11 ಕವನ ಸಂಕಲನಗಳನ್ನು ರಚನೆ ಮಾಡಿದ್ದಾರೆ. ಅವುಗಳಲ್ಲಿ ಹಣತೆ, ಮಾಂದಳಿರು, ಶಾರದಯಾಮಿನಿ, ಗಣೇಶ ದರ್ಶನ, ರಸ ಸರಸ್ವತಿ, ಮಲೆದೇಗುಲ, ಹೃದಯ ವಿಹಾರಿ, ಇರುಳು ಮೆರಗು, ಹಳೆಯ ಬೇರು ಹೊಸ ಚಿಗುರು, 80ರ ನಲಗು, ಹಣತೆಯ ಹಾಡು. ಹೀಗೆ ಹಣತೆಯಿಂದ ಆರಂಭವಾದ ಅವರ ಕಾವ್ಯ ಜೀವನ ಹಣತೆಯ ಹಾಡು ಕವನ ಸಂಕಲನಕ್ಕೆ ಕೊನೆಗೊಂಡದ್ದು ನಿಜಕ್ಕೂ ವಿಪರ್ಯಾಸದ ಸಂಗೀತವೇ. ಪುತಿನವರು ಕೇವಲ ಒಬ್ಬ ಕವಿ ಅಲ್ಲದೆ ಒಬ್ಬ ಉತ್ತಮ ಗೀತನಾಟಕಕಾರರು ಕೂಡ ಆಗಿದ್ದಾರೆ. ಅವರು 9 ಗೀತನಾಟಕಗಳನ್ನು ರಚಿಸಿದ್ದಾರೆ. ಅವುಗಳು ಶಬರಿ, ಗೋಕುಲ ನಿರ್ಗಮನ, ಶ್ರೀಹರಿಚರಿತೆ, ಅಹಲ್ಯೆ, ಸತ್ಯಾಯನ ಹರಿಶ್ಚಂದ್ರ, ವಿಕಟಕವಿ ವಿಜಯ, ಹಂಸ ದಮಯಂತಿ, ಹರಿಣಾಭಿಸ್ಮರಣ, ದೀಪಲಕ್ಷ್ಮಿ ಅನ್ನುವ 9 ಗೀತನಾಟಕಗಳನ್ನು ಕೂಡ ಕವಿ ಬರೆದಿದ್ದಾರೆ.
ಅದಲ್ಲದೆ ಈಚಲು ಮರದ ಕೆಳಗೆ, ಗೋಕುಲಾಷ್ಟಮಿ, ಭೀತಿ ಮೀಮಾಂಸೆ, ದೇನುಕೊಪ್ಪಾಖ್ಯಾನ, ಮಸಾಲ ದೋಸೆ ಅಂತಕ್ಕಂತಹ 5 ಪ್ರಬಂಧ ಸಂಕಲನಗಳನ್ನು ಕೂಡ ಬರೆದದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಅಂತಕ್ಕಂಥದ್ದು. ಕವಿತೆ ಎಷ್ಟು ಸರಳವೋ ಪುತಿನವರು ಕೂಡ ಅಷ್ಟೇ ಸರಳ ಪ್ರಾಮಾಣಿಕ ಮನಸ್ಥಿತಿ ಉಳ್ಳವರಾಗಿದ್ದರು. ಹಿರಿಯ ಕವಿಗೆ ಅನೇಕ ಪ್ರಶಸ್ತಿಗಳು ಕೂಡ ಲಭಿಸಿದವೆ. ಇವರ ಹಂಸ ದಮಯಂತಿ ಮತ್ತು ಇತರ ರೂಪಗಳು ಅನ್ನುವ ಕೃತಿಗೆ 1966ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸ್ತಾ ಇದೆ. ಜೊತೆಗೆ ನಂತರ ಪದ್ಮಶ್ರೀ ಪ್ರಶಸ್ತಿ, ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಮೈಸೂರು ವಿಶ್ವವಿದ್ಯಾಲಯದ ಡಿಲಿಟ್ ಗೌರವ ಪದವಿ, ರಾಜ್ಯೋತ್ಸವ ಪ್ರಶಸ್ತಿ, ಅಲ್ಲದೆ ಚಿಕ್ಕಮಗಳೂರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿಕೊಳ್ತಕ್ಕಂತಹ ಒಂದು ಅವಕಾಶ ಕೂಡ ಇವರಿಗೆ ಬರ್ತಾ ಇದೆ. ಅನೇಕ ಪ್ರಶಸ್ತಿಗಳನ್ನು ಪಡೆದಂತಹ ಕವಿಗೆ ಬಹುಶಃ ಸಿಗದೇ ಇರತಕ್ಕಂಥ ಪ್ರಶಸ್ತಿ ಅಂದರೆ ಅದು ಜ್ಞಾನಪೀಠ ಪ್ರಶಸ್ತಿ ಮಾತ್ರ. ಆದರೆ ಇದಕ್ಕಿಂತ ಮಿಗಿಲಾಗಿ ಒಳ್ಳೆ ಹಿರಿಯ ಸ್ನೇಹಿತರು, ಅಭಿಮಾನಿ ಕಿರಿಯ ಸ್ನೇಹಿತರನ್ನು ಹಾಗೂ ಸಹೃದಯಗಳ ಮೆಚ್ಚುಗೆಯನ್ನು ಪಡೆದಂಥವರು ನಮ್ಮ ಪುತಿ ನರಸಿಂಹಾಚಾರ್ಯ ಅವರು ಆಗಿದ್ದಾರೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು, ನಾನು ಬದುಕಿರುವಾಗಲೇ ಬಾಳಿ ಬದುಕಿದ ನನ್ನ ಮನೆ ಸ್ಮಾರಕವಾಗಬೇಕು, ನಾನು ಬರೆದ ಸಾಹಿತ್ಯ ನಿಂತ ನೀರಾಗದೆ ನನ್ನ ಸಾವಿನಾಚೆಯೂ ಮುಂದಿನ ಪೀಳಿಗೆಯನ್ನು ತಲುಪುವಂತಾಗಬೇಕು ಅಂತಂದು ಪುತಿನವರು ಇಚ್ಛೆ ಪಡಿಸಿದ್ದಕ್ಕಾಗಿ 1966ರಲ್ಲಿ ಇವರ ಮನೆ ಸ್ಮಾರಕವಾಗ್ತಾ ಇದೆ. ಮುಂದೆ 1998ರಲ್ಲಿ ಪುತಿನವರು ಇಹಲೋಕವನ್ನು ತ್ಯಜಿಸ್ತಾ ಇದ್ದಾರೆ. ಅವರ ಗತಿಸಿದ ಮೇಲೆ ಅವರ ಇಚ್ಛೆಯಂತೆ ಪ್ರಾಚ್ಯವಸ್ತು ಇಲಾಖೆ ಶತಮಾನದ ಅಂಚಿನಲ್ಲಿರ್ತಕ್ಕಂತಹ ಪುತಿನ್ ಅವರ ಮನೆಯ ಹಳೆಯ ಕಂಬಗಳು, ಮಹಡಿಯ ಮೆಟ್ಟಿಲುಗಳು, ಹೆಂಚುಗಳನ್ನು ಬಳಸಿಕೊಂಡೇ ಮೂಲ ಮನೆಯ ಅಂದ ಚಂದ ಯಾವುದಕ್ಕೆ ಬಾರದಂತೆ ಕವಿ ಮನೆಯನ್ನು ಇಂದಿನ ದಿವಸ ಸುಂದರ ಸ್ಮಾರಕವನ್ನಾಗಿ ಮಾಡಿದ್ದಾರೆ. ಈ ಮನೆಯೊಳಗೆ ನಾವು ಭೇಟಿ ನೀಡಿದರೆ ಪುತಿನ್ ಅವರ ಊರುಗೋಲು, ಬಳಸ್ತಕ್ಕಂತಹ ಮಣೆ, ಟೋಪಿ ಸೇರಿದಂತೆ ಮಹಡಿಯಲ್ಲಿ ಅವರು ಕುಳಿತು ಬರತಕ್ಕಂತಹ ಆ ಜಾಗ ಇವೆಲ್ಲವನ್ನು ಸಂರಕ್ಷಿಸಿಡಲಾಗಿದೆ. ಅದಲ್ಲದೆ ಕವಿಯ ಪ್ರಥಮ ಕೃತಿಗಳ ಮುದ್ರಣ ಕೂಡ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಇಂತಹ ಒಂದು ದಿವ್ಯಚೇತನ ಕವಿ ನಮಗೆ ಅದ್ಭುತವಾಗಿರ್ತಕ್ಕಂತಹ ಸಾಹಿತ್ಯವನ್ನು ಒದಗಿಸಿದ್ದಾರೆ. ಇವತ್ತಿನ ದಿವಸ ಗೀತನಾಟಕವಾಗಿರ್ತಕ್ಕಂಥ ಶಬರಿಯವನ್ನು ನಾವು ಅರಿಯೋಣ. ಹಾಗಾದರೆ ಪಾಠ ಪ್ರವೇಶಕ್ಕಿಂತ ಮುಂಚಿತವಾಗಿ ಗೀತನಾಟಕ ಅಂದ್ರೇನು, ಗೀತನಾಟಕಗಳು ಸ್ವರೂಪ ಎಂತಹದ್ದು ಎಂಬುದನ್ನು ನಾವು ತಿಳ್ಕೊಳ್ಳೋಣ. ಹಾಗಾದರೆ ಗೀತನಾಟಕ ಅಂದ್ರೇನು? ನಾಟಕದಲ್ಲಿ ಒಂದು ಪ್ರಕಾರ ಗೀತನಾಟಕ ಕೂಡ ಒಂದು. ಹಾಡುವ ರೀತಿ, ಒಳ್ಳೆಯ ಕಂಠ, ಸೊಗಸಾದ ಸಾಹಿತ್ಯ, ಈ ಮೂರೂ ಮೇಳೈಸಿರ್ತಕ್ಕಂಥ ರೂಪವೇ ಗೀತನಾಟಕ. ಅಂದರೆ ಗೀತನಾಟಕ ಸಾಹಿತ್ಯ, ಸಂಗೀತ, ನೃತ್ಯ ಕಲೆಗಳ ಸಂಗಮವಾಗಿದೆ ಅಂತ ಅನ್ಬೋದು ನಾವು. ಈ ಗೀತನಾಟಕದ ಮೂಲವನ್ನು ನೋಡ್ತಾ ಹೋದರೆ ಅದು ಜನಪದ ಆಗಿದೆ. ಪ್ರಾಚೀನತೆಯನ್ನು ಹೇಳೋದು ಸ್ವಲ್ಪ ಕಷ್ಟ. ನಮ್ಮ ರಂಗಗೀತೆಗಳನ್ನು ಇಲ್ಲಿ ನಾವು ಉದಾಹರಿಸ್ಬೋದು. ಸುಮಾರು ಕ್ರಿಸ್ತಪೂರ್ವ 2ನೇ ಶತಮಾನದಿಂದ ಕ್ರಿಸ್ತಶಕ 6ನೇ ಶತಮಾನದ ಕಾಲಾವಧಿಯಲ್ಲಿ ರಚಿತವಾಗಿರ್ತಕ್ಕಂತಹ ಭರತನ ನಾಟ್ಯಶಾಸ್ತ್ರದಲ್ಲಿನ ನಾಟ್ಯ ಸಂಪ್ರದಾಯವು ಗೀತ, ವಾದ್ಯ, ನೃತ್ಯ ಹಾಗೂ ನಾಟಕದ ಅಂಶಗಳನ್ನೊಂಡ ರಂಗಪ್ರಯೋಗವಾಗಿದೆ. ಇದನ್ನು ನಾವು ದಾಖಲೆಯಾಗಿ ಸ್ವೀಕರಿಸಬಹುದು. ಸಂಭಾಷಣೆಯುಕ್ತವಾದಂತಹ ಗೀತನಾಟಕ ಪ್ರತಿಯೊಂದು ಪಾತ್ರದ ಹಿರಿಮೆಯೊಂದಿಗೆ ಸಂವೇದನಾಶೀಲವಾಗಿ ಕಥೆಯನ್ನು ನಿರೂಪಿಸುವ ಗುಣ ಹೊಂದಿದೆ. ಗದ್ಯ ಪದ್ಯಗಳಿಂದ ಕೂಡಿದ ಇದರಲ್ಲಿ ಗೀತೆಗಳಿಗೆ ಹೆಚ್ಚು ಪ್ರಾಧಾನ್ಯ. ಸಂಗೀತವೇ ಪ್ರಧಾನ ಗೀತನಾಟಕಗಳಲ್ಲಿ ಕಥೆಯ ಘಟನೆಗಳಿಗೆ ಪೂರಕವಾಗುವ ಮೇಳದವರ ಭಾಗವಹಿಸುವಿಕೆ ಅದರ ಸೊಗಸನ್ನು ಹೆಚ್ಚಿಸ್ತಾ ಇದೆ. ಇಡೀ ರೂಪಕ ಯಾವುದೇ ಒಂದು ಭಾಗವು ಕೇವಲ ಸಾಹಿತ್ಯ ಇಲ್ಲವೇ ಸಂಗೀತಕ್ಕೆ ಪ್ರಾಧಾನ್ಯ ತೋರುವ ಲಕ್ಷಣವನ್ನು ಹೊಂದಿರದೆ ಸಂಗೀತ ಸಾಹಿತ್ಯಗಳು ಪ್ರತಿಯೊಂದು ಹೆಜ್ಜೆಗೂ ಒಂದನ್ನೊಂದು ಅನುಸರಿಸುತ್ತಾ ಒಂದರೊಂದು ಬೆರೆಯುತ್ತವೆ ಮತ್ತು ಒಂದೇ ಆಗಿ ಕಂಗೊಳಿಸ್ತಾ ಇದ್ದಾವೆ. ಇದು ಗೀತನಾಟಕದ ವೈಶಿಷ್ಟ್ಯತೆ ಅಂತಕ್ಕಂಥದ್ದು.
ಇಂತಹ ಅದ್ಭುತವಾಗಿರ್ತಕ್ಕಂಥ ಗೀತನಾಟಕವನ್ನು ರಚಿಸಿದ ಕೆಲವೇ ಪ್ರಮುಖರಲ್ಲಿ ಪುತಿನ್ ಅವರು ಕೂಡ ಒಬ್ಬರು. ಆದರೆ ಪ್ರಸ್ತುತ ಪಾಠದ ಆಶಯ ಏನು? ಶಬರಿ ಗೀತನಾಟಕ ಈಗಾಗಲೇ ಹೇಳಿದಾಗೆ ರಾಮಾಯಣದ ಮಹಾಕಾವ್ಯವನ್ನು ಆಧರಿಸಿದೆ. ತನ್ನ ಆರಾಧ್ಯ ಪುರುಷನ ದರ್ಶನದಿಂದ ಕೃತಾರ್ಥಳಾಗುವನೆಂಬ ಭಾವದಿಂದ ಶಬರಿ ಶ್ರೀರಾಮನಿಗಾಗಿ ಹಂಬಲಿಸಿ ಕಾತರಿಸ್ತಾ ಇದ್ದಾಳೆ. ಶ್ರೀರಾಮನ ದರ್ಶನ ಆಕೆಗೆ ಧನ್ಯತೆಯನ್ನು ತಂದುಕೊಡುತ್ತದೆ. ರಾಮ ಲಕ್ಷ್ಮಣರನ್ನು ಆದರಾತಿಥ್ಯದಿಂದ ಸತ್ಕರಿಸಿ ಗೌರವಿಸಿದ ಶಬರಿ ತನ್ನ ಬಾಳಿನ ಹಂಬಲ ತೀರಿದ ನಂತರ ಬಾಳು ಅರ್ಥಹೀನವೆಂದು ಭಾವಿಸಿ ಮುಕ್ತಿಯಾಗಿ ಪ್ರಯತ್ನಿಸುವ ಸಂವೇದನೆಗೆ ಒಳಗಾಗುತ್ತಾಳೆ. ಶಬರಿಯ ಮುಗ್ಧತೆ, ಶ್ರೀರಾಮನ ಸರಳತೆ, ಸಜ್ಜನಿಕೆ, ಹಿತಮಿತ ಮೃದು ವಚನ, ಲಕ್ಷ್ಮಣನ ವಿನಯದ ಸಹಚರತೆ ಮನೋಜ್ಞವಾಗಿ ಇಲ್ಲಿ ಮೂಡಿಬಂದಿದೆ. ಭಗವಂತನ ಕುರಿತಾದ ನಿಷ್ಕಲ್ಮಶ, ಪ್ರಾಮಾಣಿಕ ಹಾಗೂ ಪರಿಶುದ್ಧವಾದ ಭಕ್ತಿಯ ಶಕ್ತಿ ಏನೆಂಬುದು ಶಬರಿಯ ಕಥೆ ನಮಗೆ ಬೋಧಿಸ್ತಾ ಇದೆ. ವ್ಯಕ್ತಿಯು ಯಾವುದೇ ಜಾತಿ ಕುಲಕ್ಕೆ ಸೇರಿದವರೇ ಆಗಿರಲಿ, ಪರಿಶುದ್ಧವಾದ ಭಕ್ತಿ ಮಾರ್ಗದ ಮೂಲಕ ಯಾವಾಗಲೂ ಭಗವಂತನನ್ನು ಕೂಡಿಕೊಳ್ಳಿಕ್ಕೆ ಸಾಧ್ಯವಿದೆ ಎಂಬುದನ್ನು ಶಬರಿಯ ಕಥೆ ನಮಗೆ ಮನವರಿಕೆ ಮಾಡಿಕೊಡ್ತಾ ಇದೆ. ಪುತಿ ನರಸಿಂಹಾಚಾರ್ಯರ ವಿರಚಿತ ಶಬರಿ ಗೀತ್ ನಾಟಕವನ್ನು ಶ್ರೀರಂಗ ಮತ್ತು ನಾ ಕಸ್ತೂರಿ ಸಂಪಾದಿಸಿರುವ ಏಕಾಂಕ ನಾಟಕಗಳು ಕೃತಿಯಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಲಾಗಿದೆ ಅಂತಕ್ಕಂಥದ್ದು. ಹಾಗಾದರೆ ನಮಗೊಂದು ಪ್ರಶ್ನೆ ಬರ್ತದೆ, ಕಾದಿರುವಳು ಶಬರಿ ರಾಮನಿಗಾಗಿ ಎಂಬಲ್ಲಿ ಹಾಗಾದರೆ ಈ ಶಬರಿ ಯಾರು? ಅಂತ ಪ್ರಶ್ನೆ ಬಂದರೆ, ಬೇಡರ ಕುಟುಂಬದಲ್ಲಿ ನಿಲ್ಲಿಸತಕ್ಕಂತಹ ಶಬರಿಯು ರಾಮನ ಕುರಿತಾದ ತನ್ನ ನಿಷ್ಕಳಂಕ ಭಕ್ತಿ ಭಾವದ ಮೂಲಕ ಪ್ರಭು ಶ್ರೀರಾಮಚಂದ್ರನ ಪಾದ ಪದ್ಮಗಳಲ್ಲಿ ಲೀನವಾದ ಕಥೆಯು ರಾಮಾಯಣದ ಒಂದು ಭಾಗವಾಗಿದೆ. ಆಧ್ಯಾತ್ಮಿಕ ಮಾರ್ಗವನ್ನು ಅನುಸರಿಸುವವರಿಗೆ ಇದು ದಾರಿದೀಪ ಅಂತ ಈ ಮೊದಲೇ ನಾನು ಹೇಳಿದ್ದೆ. ಆ ಕಥೆಯನ್ನು ಈಗ ನಾವು ಕೇಳೋಣ. ಕೇಳ್ತಿರಲ್ವೇ? ಶಬರಿ ಒಬ್ಬ ಬೇಡರ ದೊರೆಯ ಮಗಳು. ತನ್ನ ಒಬ್ಬಳೇ ಮಗಳಾಗಿರ್ತಕ್ಕಂಥ ಶಬರಿಯ ವಿವಾಹವನ್ನು ಅದ್ಧೂರಿಯಾಗಿ ಮಾಡಬೇಕು ಅನ್ನುವ ಮನೋ ಇಚ್ಛೆಯಿಂದ ಆ ಬೇಡ ರಾತ್ರಿ ದಿವಸ ವಿವಾಹ ಭೋಜನ ಕೂಟವನ್ನು ಏರ್ಪಡಿಸ್ತಾ ಇದ್ದಾನೆ. ಸಾವಿರಾರು ಕುರಿಗಳು, ಟಗರುಗಳನ್ನು ತಂದಿರಿಸಿರ್ತಕ್ಕಂಥದ್ದನ್ನು ಶಬರಿ ಕಂಡು ಆಕೆಗೆ ಅವುಗಳ ಕರುಣಾಜನಕ ಸ್ಥಿತಿಯನ್ನು ಕಂಡು ಕರುಣೆ ಉಕ್ಕಿ ಬರ್ತಾ ಇದೆ. ತನ್ನ ಜೀವನದ ಬಗ್ಗೆಯೇ ಆಕೆಗೆ ಜಿಗುಪ್ಸೆ ಉಂಟಾಗ್ತಾ ಇದೆ. ನನ್ನ ಮದುವೆಗೋಸ್ಕರ ಇಷ್ಟೊಂದು ಪ್ರಾಣಿಗಳ ಬಲಿ ಆಗ್ತಾ ಇದೆಯಲ್ಲ ಅಂತಕ್ಕಂಥ. ಹಾಗಾಗಿ ಅವಳು ಮರುದಿವಸವೇ ನಸುಕಿನ ಜಾವದಲ್ಲಿ ಯಾರಿಗೂ ಹೇಳದಂತೆ ತನ್ನ ಮನೆಯನ್ನು, ತನ್ನ ಸಮಸ್ತ ಪ್ರಾಪಂಚಿಕ ಸುಖಗಳನ್ನೇ ತ್ಯಜಿಸಿ ತನ್ನ ಗುರಿ ಸಾಧನೆಗಾಗಿ ನೆರವಾಗಬಲ್ಲಂತಹ ಒಬ್ಬ ಗುರುವನ್ನು ಹುಡುಕ್ತಾ 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 ಶಬರಿ ಸಾಕ್ತಾ ಇದ್ದಾಳೆ. ಹೀಗೆ ಮನೆ ಬಿಟ್ಟಂತಹ ಶಬರಿ ಅನೇಕ ದಿನಗಳ ಬಳಿಕ ಋಷ್ಯಮುಖ ಅನ್ನುವ ಒಂದು ಪರ್ವತದ ತಪ್ಪಲಿನಲ್ಲಿ ಶಬರಿಗೆ ಮಾತಂಗ ಮುನಿಗಳ ಭೇಟಿ ಆಗ್ತಾ ಇದೆ. ಆ ಮಾತಂಗ ಮುನಿಗಳನ್ನೇ ತನ್ನ ಗುರುವೆಂದು ಶಬರಿ ಕೂಡ ಸ್ವೀಕರಿಸ್ತಾ ಇದ್ದಾಳೆ. ಆಕೆಯು ಭಕ್ತಿ ಭಾವದಿಂದ ಮತಂಗ ಗುರುಗಳ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾಳೆ. ಮತಂಗ ಗುರುಗಳ ಸೇವೆಯಲ್ಲಿ ಇರತಕ್ಕಂತಹ ಈ ಶಬರಿಗೆ ಸಂಪೂರ್ಣವಾಗಿ ಗುರುಗಳ ಸೇವೆಯ ಕಾಯಕದಲ್ಲಿ ಇರ್ತಾ ಇದ್ದಾರೆ. ಮತಂಗ ಮುನಿಗಳು ತಮ್ಮ ದೇಹತ್ಯಾಗವನ್ನು ಮಾಡುವ ಸಮಯ ಸನ್ನಿಹಿತವಾಗ್ತಾ ಇದೆ. ಆ ಸಂದರ್ಭದೊಳಗೆ ಶಬರಿ ಹಣ್ಣು ಮುದುಕಿ. ಜೀವನವಿಡೀ ಮತಂಗ ಋಷಿಗಳ ಸೇವೆಯಲ್ಲೇ ಕಳೆದಿರ್ತಕ್ಕಂಥ ತಾನೂ ಕೂಡ ಮತಂಗ ಋಷಿಗಳು ಪಡ್ಕೊಂಡಿರುವ ಅದೇ ಶಾಂತಿ ಧಾಮವನ್ನು ತಾನೂ ತಲುಪಬೇಕೆಂದು ಬಯಸ್ತಾ ಇರ್ತಾಳೆ. ತನಗೂ ಮುಕ್ತಿಯನ್ನು ಕರುಣಿಸಬೇಕೆಂದು ಮತಂಗ ಋಷಿಗಳಲ್ಲಿ ಬೇಡ್ಕೊಳ್ತಾಳೆ. ಆ ಸಂದರ್ಭದಲ್ಲಿ ಮತಂಗ ಋಷಿಗಳು ಶಬರಿನ ಕುರಿತು, ಎಲೆ ಶಬರಿಯೇ, ನಾನೋರ್ವ ನತದೃಷ್ಟ ಆತ್ಮನಾಗಿರುವೆ. ಏಕೆಂದರೆ ಭಗವಾನ್ ಶ್ರೀರಾಮಚಂದ್ರನೇ ಸ್ವತಃ ತನ್ನ ಆಶ್ರಮದ ಬಾಗಿಲಿಗೆ ಆಗಮಿಸುವ ಕಾಲವು ಪರಿಪಕ್ವವಾಗ್ತಕ್ಕಂತಹ ಈ ಸಮಯದೊಳಗೆ ನನ್ನ ಅಂತ್ಯಕಾಲ ಸನ್ನಿಹಿತವಾಗಿದೆ. ನಾನೀಗ ಈ ಶರೀರವನ್ನು ತ್ಯಾಗ ಮಾಡಬೇಕಾಗಿರೋದು ಅನಿವಾರ್ಯ ಕೂಡ ಆಗಿದೆ. ನೀನು ನನ್ನ ಕುರಿತಾಗಿ ಕೈಗೊಂಡಿರುವ
ಅತ್ಯಂತ ಉತ್ಕೃಷ್ಟ ಸೇವೆಗೆ ಪ್ರತಿರೂಪವಾಗಿ ಭಗವಾನ್ ಶ್ರೀರಾಮಚಂದ್ರನೇ ನಿನಗೆ ರಾಮಾವತಾರದಲ್ಲಿ ದರ್ಶನ ನೀಡ್ತಾ ಇದ್ದಾನೆ. ಶ್ರೀರಾಮಚಂದ್ರನನ್ನ ಕಾಣುವಂಥ ಸೌಭಾಗ್ಯ ನಿನ್ನದಾಗಿರ್ತದೆ. ಹಾಗೂ ಸ್ವಯಂ ಶ್ರೀರಾಮಚಂದ್ರನ ಅಮೃತ ಹಸ್ತಗಳಿಂದಲೇ ನೀನು ಮುಕ್ತಿಯನ್ನ ಪಡಿತಾ ಇದ್ದೀಯಾ. ಆ ಧನ್ಯ ಜೀವಿ ನೀನಾಗ್ತಾ ಇದೀಯಾ. ತನ್ನ ಪತ್ನಿಯಾದ ಸೀತಾಮಾತೆಯನ್ನು ಹುಡುಕ್ತಾ ತನ್ನ ಸಹೋದರನಾಗಿರ್ತಕ್ಕಂತಹ ಲಕ್ಷ್ಮಣನೊಂದಿಗೆ ರಾಮ ಇಲ್ಲಿಗೆ ಆಗಮಿಸ್ತಾ ಇದ್ದಾನೆ. ಆ ಪ್ರಭು ರಾಮಚಂದ್ರನ ನಿರೀಕ್ಷೆಯಲ್ಲಿ ನೀನಿರು. ನೀನು ಆಶ್ರಮದಲ್ಲೇ ಇದ್ಕೊಂಡು ಜೀವನವನ್ನು ಸಾಗಿಸಬೇಕು. ಹಾಗೆ ಇಲ್ಲಿಗೆ ಆಗಮಿಸಲಿರ್ತಕ್ಕಂತಹ ಭಗವಾನ್ ಶ್ರೀ ರಾಮಚಂದ್ರನ ಸೇವೆಯನ್ನು ನೀನು ಚೆನ್ನಾಗಿ ನೆರವೇರಿಸು. ಆಗ ನಿನ್ನ ಭಕ್ತಿಯ ಫಲಪ್ರದವಾಗ್ತಾ ಇದೆ ಎಂದು ಶಬರಿಗೆ ಮತಂಗ ಋಷಿಗಳು ತಿಳಿಸ್ತಾ ಇದ್ದಾರೆ. ಪ್ರಭು ಶ್ರೀರಾಮನ ಕಥೆಯನ್ನು ಶಬರಿಗೆ ವಿವರಿಸುತ್ತಾ ಶಬರಿಯನ್ನು ಆಶ್ರಮದಲ್ಲಿಯೇ ಒಬ್ಬಂಟಿಯಾಗಿ ಬಿಟ್ಟು ಮತಂಗ ಋಷಿಗಳು ಪದ್ಮಾಸನ ಭಂಗಿಯಲ್ಲಿದ್ದುಕೊಂಡು ಮಹಾಸಮಾಧಿಯನ್ನು ಹೊಂದ್ತಾ ಇದ್ದಾರೆ. ಹೀಗೆ ತನ್ನ ಗುರುಗಳ ಮಾತುಗಳನ್ನು ಅನುಸರಿಸಿ ಶಬರಿ ಭಗವಾನ್ ಶ್ರೀರಾಮಚಂದ್ರನ ಆಗಮನವನ್ನೇ ನಿರೀಕ್ಷಿಸುತ್ತಾ ಕಾಲ ಕಳೆಯತೊಡಗುತ್ತಾಳೆ. ಆಶ್ರಮದಲ್ಲಿ ಒಬ್ಬಂಟಿಯಾಗಿರ್ತಕ್ಕಂಥ ಶಬರಿ ತನ್ನ ನಿತ್ಯ ಕರ್ಮಗಳನ್ನು ಪೂರೈಸುತ್ತಾ ರಾಮನ ಆಗಮನವನ್ನು ಎದುರು ನೋಡುತ್ತಾ ಅದಕ್ಕಾಗಿ ಆಶ್ರಮವನ್ನು ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತಾಳೆ. ಪ್ರತಿ ಮುಂಜಾನೆ ಎಚ್ಚರಗೊಳ್ಳುವ ಆಕೆ ಇಂದಿನ ದಿನವೂ ರಾಮನ ಆಗಮನದ ಶುಭ ದಿನವಾಗಬಹುದೇ ಎಂದು ಮನದಲ್ಲಿಯೇ ನೆನೆದುಕೊಳ್ಳುತ್ತಾ ದಿನ ಕಳೆಯುತ್ತಿರುತ್ತಾಳೆ. ತನ್ನ ದೈನಂದಿನ ಕೆಲಸ ಕಾರ್ಯಗಳೆಲ್ಲವೂ ಮುಗಿದ ಬಳಿಕ ಆಕೆಯು ಆಶ್ರಮವನ್ನು ರಾಮನ ಆಗಮನಕ್ಕಾಗಿ ಸಿದ್ಧಗೊಳಿಸುವುದರಲ್ಲಿ ತಲ್ಲೀನರಾಗಿರ್ತಾಳೆ. ರಾಮನಿಗಾಗಿ ಕೊಡುವುದಕ್ಕಾಗಿ ಹಣ್ಣು ಹಂಪಲುಗಳನ್ನು ಸಂಗ್ರಹಿಸತೊಡಗುತ್ತಾಳೆ. ಆಕೆಯಂತೂ ಪ್ರತಿಯೊಂದು ಹಣ್ಣನ್ನು ಕಚ್ಚಿ ಅದರ ರುಚಿಯನ್ನು ಪರಿಶೀಲಿಸಿ ಆ ಹಣ್ಣುಗಳ ಪೈಕಿ ಅತ್ಯುತ್ತಮವಾದವುಗಳನ್ನು ಹಾಗೂ ಅತ್ಯಂತ ಸಿಹಿಯಾದವುಗಳನ್ನು ಮಾತ್ರವೇ ಅತ್ಯಂತ ಭಕ್ತಿ ಭಾವದಿಂದ ತನ್ನ ಪ್ರಭುವಿಗಾಗಿ ತೆಗೆದಿರಿಸುತ್ತಾಳೆ. ರಾಮನಾಗಮಿಸುವ ಮಾರ್ಗದಲ್ಲಿರಬಹುದಾದ ಎಲ್ಲ ಗಿಡಗಂಟಿಗಳನ್ನು, ಮುಳ್ಳಿನ ಕುರುಚಲು ಗಿಡಗಳನ್ನು ಕಿತ್ತೊಗೆಯುವುದರಲ್ಲಿ ಹಾಗೂ ಕಲ್ಲುಗಳನ್ನು ತೆಗೆದು ಮಾರ್ಗವನ್ನು ಸುಗಮಗೊಳಿಸುವ ಕಾರ್ಯಗಳಲ್ಲಿ ಗಂಟೆಗಟ್ಟಲೆ, ದಿನಗಟ್ಟಲೆ, ವರ್ಷಗಟ್ಟಲೆ ಮಗ್ನಳಾಗ್ತಾಳೆ. ತನ್ನ ಭಗವಂತನು ಆಶ್ರಮದ ಹಾದಿಗುಂಟ ಸಾಗಿ ಬರುವ ಯಾವುದೇ ಕಲ್ಲು ಮುಳ್ಳುಗಳು ಪ್ರಭುವಿನ ಪಾದಕಮಲಗಳಿಗೆ ಚುಚ್ಚಿ ಅವುಗಳಿಗೆ ಘಾಸೆಯನ್ನುಂಟು ಮಾಡಬಾರದೆಂಬ ಕಾಳಜಿ ಶಬರಿಯದ್ದಾಗಿರ್ತಾ ಇದೆ. ಹೀಗೆ ತನ್ನ ಆಶ್ರಮಕ್ಕೆ ಮುಂದೊಂದು ದಿನ ಆಗಮಿಸಲಿರುವ ತನ್ನ ಪ್ರಭುವನ್ನು ನಿರೀಕ್ಷಿಸುತ್ತಾ ಶಬರಿ ಹಲವಾರು ವರ್ಷಗಳನ್ನೇ ಕಳೆದಿರುತ್ತಾಳೆ. ಕಡೆಗೂ ರಾಮಲಕ್ಷ್ಮಣರ ಆಗಮನವಾಗುತ್ತದೆ. ರಾವಣನಿಂದ ಅಪಹರಿಸಲ್ಪಟ್ಟಂತಹ ಸೀತಾಮಾತೆಯನ್ನು ಹುಡುಕ್ತಾ ರಾಮಲಕ್ಷ್ಮಣರು ಕಾಡಿಗೆ ಬಂದಾಗ ಮಾರ್ಗದಲ್ಲಿ ಸಿಗ್ತಕ್ಕಂಥ ಧನು ಎಂಬತಕ್ಕಂತಹ ಗಂಧರ್ವ ಅವರಿಗೆ ಶಬರಿ ಆಶ್ರಮಕ್ಕೆ ಹೋದರೆ ಸೀತೆಯನ್ನು ತಲುಪಿಸುವ ಮಾರ್ಗ ತಮಗೆ ಸಿಗಬಹುದೆಂದು ತಿಳಿಸಿದಾಗ ರಾಮಲಕ್ಷ್ಮಣರು ಅಲ್ಲಿಗೆ ಬರ್ತಾ ಇದ್ದಾರೆ. ಅನೇಕ ವರ್ಷಗಳಿಂದ ಕಾತರಿಸಿರ್ತಕ್ಕಂಥ ಶಬರಿ ಏನು ಮಾಡ್ತಾಳೆ ಅನ್ನೋದನ್ನು ಪ್ರಸ್ತುತ ಪಾಠವನ್ನು ಪ್ರವೇಶಿಸಿ ನಾವು ನೋಡೋಣ. ಮತಂಗ ಋಷಿಗಳ ಆಶ್ರಮದಲ್ಲಿ ತನ್ನ ಎಲೆ ಮತ್ತು ಹುಲ್ಲಿನಿಂದ ಕಟ್ಟಿದ ಗುಡಿಸಲಿನ ಮುಂದಿನ ಬನದಲ್ಲಿ ಶಬರಿ ತವಕುಗೊಂಡಿದ್ದಾಳೆ. ಸನ್ಯಾಸಿನಿಯಂತೆಯೇ ರೂಪ ಆಕೆಯದು. ವಯಸ್ಸಾದ ಕೆದರಿದ ಕೂದಲಿನ ಅವಳು ನಾರು ಬಟ್ಟೆಯಂತಹ ಜಿಂಕೆಯ ಚರ್ಮದ ಬಟ್ಟೆ ಧರಿಸಿರುವಳು. ಬುದ್ಧಿಹೀನರಂತೆ ಹುಚ್ಚಿಯಂತೆ ಕಾಣ್ತಾ ಇದ್ದಾಳೆ. ಪ್ರಸ್ತುತ ಪಾಠ ಗೀತನಾಟಕವಾಗಿರೋದ್ರಿಂದ ಇದನ್ನು ರಾಗವಾಗಿ ಪ್ರಸ್ತುತಪಡಿಸಿದರೆ ಮಾತ್ರ ಇದಕ್ಕೆ ಮಹತ್ವ ಬರ್ತಾ ಇದೆ. ಹಾಡಲು ಬರೆದ ನನ್ನಂಥ ಶಿಕ್ಷಕರಿಗೆ, ನನ್ನ ಗುರುವಾಗಿರ್ತಕ್ಕಂತಹ, ನನಗೆ ಮಾರ್ಗದರ್ಶಕರು ಆಗಿರ್ತಕ್ಕಂತಹ ಹಿರಿಯರು, ಶ್ರೇಷ್ಠರು ಆಗಿರ್ತಕ್ಕಂತಹ, ನಾಡುಕಂಡ ಅಪರೂಪದ ವಾಗ್ಮಿಗಳಾಗಿರ್ತಕ್ಕಂತಹ ಶ್ರೀ ಶಿವಣ್ಣ ಇಂದ್ವಾಡಿ ಸರ್ ಅವರು ಅದ್ಭುತವಾಗಿ ಈ ಪಾಠವನ್ನು ಬೋಧನೆ ಮಾಡ್ತಾ ಇದ್ದಾರೆ. ಅವರ ಧ್ವನಿಯಲ್ಲಿ ಈ ಪಾಠವನ್ನು ಕೇಳೋಣ. ಯಾಕಂದರೆ ಅವರ ಆ ಪ್ರಸ್ತುತಪಡಿಸುವಿಕೆ ನಿಜಕ್ಕೂ ನನ್ನನ್ನು ಬೆರಗುಗೊಳಿಸಿದೆ. ಈಗ ಅವರ ಧ್ವನಿಯಲ್ಲೇ ಈ ಪಾಠವನ್ನು ನೀವು ಕೇಳೋಣ. ನಿಂತಲ್ಲಿಯೇ ನಾ ನಿಂತಿರುವೆ, ರಾಮ ನೀನೆದೈತರುವೆ, ನೀನಿಗುದೆಲ್ಲೋ ನಾರಿಯೇ, ನಿನ್ನೆಡೆಗೈದುವ ಬಳಿಗರಿಯೇ, ನಿಂತಲ್ಲಿಯೇ ನಾ ನಿಂತಿರುವೆ, ರಾಮ ನೀನೆದೈತರುವೆ. ನೀ ಬಗೆಯನ್ನುವ ನೆಚ್ಚಿನೊಳು, ನಾನಿಗೆ ಬಯಕೆಯ ಹುಚ್ಚ
ಚಿನ್ನೊಳು ನಿಂತಲ್ಲಿಯೇ ನಾ ನಿಂತಿರುವೆ ರಾಮ ನೀನೆಂದೈ ತರುವೆ. ಆಶ್ರಮದ ಮುಂದೆ ನಿಂತಿರ್ತಕ್ಕಂಥ ಶಬರಿ ರಾಮನನ್ನು ಕೂತ್ಕೊಂಡು ಮತ್ತೆ ಹೇಳ್ತಾ ಇದ್ದಾಳೆ, ರಾಮ ನೀ ಇರೋದಿಲ್ಲೋ ನನಗೆ ತಿಳಿಯದು, ಜೊತೆಗೆ ನಿನ್ನ ಬಳಿಗೆ ಬರ್ತಕ್ಕಂಥ ದಾರಿ ಕೂಡ ನನಗೆ ಗೊತ್ತಿಲ್ಲ. ಆದರೆ ನೀನೇ ನಾನಿದ್ದಲ್ಲಿಗೆ ಬರ್ತೀಯಾ ಅಂತಕ್ಕಂಥ ಅಚಲವಾದ ನಂಬಿಕೆ ನನ್ನಲ್ಲಿದೆ. ಹಾಗಾಗಿ ನಾ ಇಲ್ಲೇ ನಿಂತ್ಕೊಂಡು ನಿನಗಾಗಿ ಕಾಯ್ತಾ ಇದ್ದೇನೆ ಅನ್ನೋ ಮಾತನ್ನು ಶಬರಿ ಹೇಳ್ತಾ ತನ್ನ ದೈನಂದಿನ ಕಾರ್ಯದಂತೆ ಮತ್ತೆ ಬನದೊಳಗೆ ಅಂದಿನ ದಿವಸಕ್ಕಾಗಿ ರಾಮ ಬರಬಹುದೇ ಎಂಬ ನಿರೀಕ್ಷೆಯಲ್ಲಿರ್ತಕ್ಕಂಥ ಶಬರಿ ಹೂವು ಹಣ್ಣುಗಳನ್ನು ಸಂಗ್ರಹಿಸಲಿಕ್ಕೆ ಬನದೊಳಗೆ ಹೋಗ್ತಾ ಇದ್ದಾರೆ. ಈ ಕಡೆ ಆಶ್ರಮದ ಬಳಿಗೆ ಬಂದಿರತಕ್ಕಂಥ ರಾಮ ಲಕ್ಷ್ಮಣರು ಆ ಆಶ್ರಮ ನೋಡಿದ ತಕ್ಷಣ ರಾಮನಿಗೆ ಸೀತೆ ನೆನಪಾಗಿ ದುಃಖ ಉಕ್ಕಿ ಬರ್ತಾ ಇದೆ. ಆ ಸಂದರ್ಭದೊಳಗೆ ರಾಮ ಹೇಳ್ತಾ ಇದ್ದಾನೆ, ದೊರೆವಳೆ ಸೀತೆ ಭೂಮಿ ಜಾತೆ ಆತ್ಮ ಕಾಮ ಕಲ್ಪಲತೆ ದೊರೆವಳೆ ಚೆಲುವೆ ಎರವೆ ಎರವೆ ಗಿರಿವನವೇ ಪೇಳಿರಿ ನಾನೆರೆವೆ ದೊರೆವಳೆ ದೊರೆಯಳೆ ಅವಳ ನೆಲೆ ಯಾರು ಅರಿಯರೆ ಪೇಳಿ ಎನ್ನರಸಿ ದೊರೆಯಳೆ ಈ ಬೇಗೆ ಕೆಡದಲ ನನ್ನೆದೆಯ ಬಿಡದಲ ಈ ಜಗವ ಸುಡದಲ ರಾಮ ಅಲ್ಲಿರ್ತಕ್ಕಂತಹ ಗಿರಿವನಗಳನ್ನು ಪ್ರಾರ್ಥನೆ ಮಾಡ್ತಿದ್ದಾನೆ. ನೀವೇ ಯಾದರೂ ಹೇಳ್ರಿ, ಸೀತೆ ನನಗೆ ಸಿಗ್ತಾಳೋ ಅಥವಾ ಸಿಗೋದಿಲ್ವೋ? ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಕೇಳ್ರಿ. ನೀವೇನಾದರೂ ಅವಳಿರ್ತಕ್ಕಂಥ ಸ್ಥಳವನ್ನು ಬಲ್ಲಿರ, ಆಕೆ ನನಗೆ ಸಿಗುತ್ತಾಳೋ ಇಲ್ಲವೋ ನೀವಾದರೂ ಹೇಳಿ. ಆಕೆ ದುಃಖದ ತಾಪ ನನ್ನೆದೆಯನ್ನು ಸುಟ್ಟು ಹಾಕ್ತಾ ಇದೆ ಅಂತ ಪರಿತಪಿಸತಕ್ಕಂಥ ರಾಮನನ್ನ ಕಂಡು ಪಕ್ಕದಲ್ಲಿರ್ತಕ್ಕಂಥ ಆತನ ಅನುಜ ಲಕ್ಷ್ಮಣ ರಾಮನನ್ನ ಸಮಾಧಾನ ಪಡಿಸ್ತಾ ಹೇಳ್ತಾ ಇದ್ದಾನೆ, ತಾಳಿಕೋ ಅಣ್ಣ ತಾಳಿಕೋ ತಾಳಿಕೋ ಅಣ್ಣ ತಾಳಿಕೋ ಸೂರ್ಯನೇ ತೇಜಗೆಡೆ ತೇಜಗೆಡೆ ಯಾರು ತಾಳಿಕೋ ಅಣ್ಣ ತಾಳಿಕೋ ರಾಮನೇ ದೈದ್ಯ ಕೆಡೆ ಸ್ಥೈರ್ಯ ಕೆಡೆ ಯಾರು ತಾಳಿಕೋ ಅಣ್ಣ ತಾಳಿಕೋ. ತನ್ನ ಅಣ್ಣನನ್ನ ಲಕ್ಷ್ಮಣ ಸಮಾಧಾನ ಪಡಿಸಿದಾನೆ. ಅಣ್ಣ, ನೀನೇ ಧೈರ್ಯ ಕೆಟ್ಟರೆ ಹೇಗೆ? ಸಕಲ ಲೋಕಕ್ಕೆ ಕಾಂತಿ ನೀಡ್ತಕ್ಕಂಥ ಸೂರ್ಯನೇ ತನ್ನ ಕಾಂತಿಯನ್ನು ಕಳ್ಕೊಂಡ್ರೆ ಈ ಜಗತ್ತಿಗೆ ಪ್ರಕಾಶವನ್ನು ನೀಡೋರು ಯಾರು? ಭೂಮಂಡಲದ ಒಡೆಯನಾಗಿರ್ತಕ್ಕಂಥ ಶ್ರೀರಾಮನೇ ನೀನೇ ಧೈರ್ಯವನ್ನು ಕಳ್ಕೊಂಡ್ರೆ ನಮಗೆಲ್ಲ ಧೈರ್ಯ ನೀಡೋರು ಯಾರು ಎಂಬ ತಾತ್ಪರ್ಯದಲ್ಲಿ ತನ್ನ ಅಣ್ಣನನ್ನು ಲಕ್ಷ್ಮಣ ಸಮಾಧಾನ ಪಡಿಸ್ತಾ ಇದ್ದಾನೆ. ಆಗ ರಾಮ ಮನಸ್ಸಿಗೆ ಸಮಾಧಾನ ತಂದುಕೊಂಡು ಮತ್ತೆ ಹೇಳ್ತಾ ಇದ್ದಾನೆ, ಅವಳ ನೆನಪಿನ ಸೆಳೆತಕ್ಕೆ ಎನ್ನ ಆತ್ಮ ಸಿಲ್ಕೆ ಎನ್ನ ಬಗೆ ಗನಿವಾರ್ಯವೀ ಶೋಕದುಲ್ಕೆ ಹೀಗೋ ನೋಡು ಲಕ್ಷ್ಮಣ ತಾಪಸರ ಬೀಡು ಇದ ನೋಡಿ ಮರುಕೊಳಿಸಿತು ಎನಗವಳ ಪಾಡು ಎನಗವಳ ಪಾಡು. ರಾಮ ಹೇಳ್ತಿದ್ದಾನೆ, ಸೀತೆಯ ನೆನಪಿನ ಮೋಹ ನನ್ನನ್ನು ಸೆಳೆದ್ಬಿಟ್ಟು ಈ ರೀತಿಯಾಗಿ ಮಾತನಾಡಿಸ್ತು. ಈ ತಪಸ್ವಿಗಳ
ತಾಣ ನೋಡಿದ ತಕ್ಷಣ ಸೀತೆಯ ಕಷ್ಟ ನೆನಪಾಗಿ ನಾನು ಪರಿತಪಿಸಿದೆ ಎಂದು ಲಕ್ಷ್ಮಣ ಹೇಳಿದಾಗ ಲಕ್ಷ್ಮಣ ಹೇಳ್ತಾ ಇದ್ದಾನೆ, ಇದೆಲ್ಲದಕ್ಕೂ ನಾನೇ ಕಾರಣ, ನಾನು ಮಹಾಪಾಪಿ ಎಂಬ ತಾತ್ಪರ್ಯದಲ್ಲಿ ಲಕ್ಷ್ಮಣ ಹೇಳ್ತಾ ಇದ್ದಾನೆ. ಅಹುದು ದಿಟ ಚಿತ್ರಕೂಟವೇ ಮನಕ್ಕೆ ಬಕುದು, ಜತೆಯೊಳತ್ತಿಗೆ ಇದ್ದ ಬಗೆಯ ತಗುದು. ಹಾ ಪಾಪಿನ ಆಕೆಯನು ಒಂಟಿಯೊಳೆ ಬಿಟ್ಟೆ, ಎನಗ ಕೃತಿಯೇ ಮನ್ನಣೆಯ ಕೊಟ್ಟೆ. ಅಣ್ಣ, ನಾನು ನಿಜಕ್ಕೂ ಪಾಪಿ. ಈ ಆಶ್ರಮ ನೋಡಿದ ತಕ್ಷಣ ನನಗೂ ಕೂಡ ಚಿತ್ರಕೂಟದಲ್ಲಿರ್ತಕ್ಕಂತಹ ಸನ್ನಿವೇಶ ನೆನಪಿಗೆ ಬರ್ತಾ ಇದೆ. ನಮ್ಮ ಜೊತೆಗೆ ಅತ್ತೆಗೆ ಇರ್ತಕ್ಕಂತಹ ನೆನಪು ಬರ್ತಾ ಇದೆ. ನೀನು ಹೇಳಿದ್ದೆ ಯಾವುದೇ ಕಾರಣಕ್ಕೂ ಲಕ್ಷ್ಮಣ ಆಶ್ರಮವನ್ನು ಬಿಟ್ಟು ಬರಬೇಡ ಅಂದರೂ ಕೂಡ ನಾನು ನನ್ನ ಅಹಂಕಾರಕ್ಕೆ ಮನ್ನಣೆಯನ್ನು ಕೊಟ್ಕೊಂಡು ಅತ್ತಿಗೆಯನ್ನು ಒಬ್ಬಂಟಿಯಾಗಿ ಬಿಟ್ಟು ಬಂದು ಈ ಎಲ್ಲ ಘಟನೆಗಳಿಗೆ ನಾನು ಕಾರಣ ಆಗಿದ್ದೀನಿ, ನಾನು ಪಾಪಿ ಎಂದು ಹೇಳ್ತಾ ಇದ್ದಾಗ ರಾಮ ಲಕ್ಷ್ಮಣನಿಗೆ ಹೇಳ್ತಾ ಇದ್ದಾನೆ, ಮರುಗದಿರು ತಮ್ಮಯ್ಯ ಆದುದಾಯಿತು, ಮರುಗದಿರು ತಮ್ಮಯ್ಯ ಆದುದಾಯಿತು, ನಿಮ್ಮ ನಿಂತ ದೈವ ಮರಳು ಮಾಡಿತ್ತು, ಮರುಗದಿರು ತಮ್ಮಯ್ಯ ಆದುದಾಯಿತು. ಹಾಗೋ ಲಕ್ಷ್ಮಣ ಅತ್ತ ಆವುದಿ ಮರಳು, ಹಾಗೋ ಲಕ್ಷ್ಮಣ ಅತ್ತ ಆವುದಿ ಮರುಳು, ನಮ್ಮೆಡೆಗೆ ಬರುತ್ತಿಗುದು ಏನಿದರ ಹುರುಳು, ನಮ್ಮೆಡೆಗೆ ಬರುತ್ತಿಗುದು ಏನಿದರ ಹುರುಳು. ರಾಮ ಹೇಳ್ತಿದ್ದಾನೆ, ಮರಗಬೇಡ, ಎಲ್ಲ ದೈವಿಚ್ಛೆ ಆದದ್ದಾಗೋಗಿದೆ. ನೋಡು, ಅಲ್ಲಿ ಯಾರೋ ಒಬ್ಬ ಹುಚ್ಚಿ ನಮ್ಮೆಡೆಗೇ ಬರ್ತಾ ಇದ್ದಾಳೆ, ಏನು ಅವಳ ಅಪೇಕ್ಷೆ, ಕೇಳೋಣವೇ, ಹೋಗೋಣವೇ ಅವಳ ಹತ್ರ ಅಂದಾಗ ರಾಮನನ್ನ ತಡೀತಾ ಲಕ್ಷ್ಮಣ ತನ್ನ ಅಣ್ಣನಿಗೆ ಹೇಳ್ತಾ ಇದ್ದಾನೆ, ಮರೆಗೆ ಬಾ ಅಣ್ಣಯ್ಯ ಪರಿಕಿಸುವ ಮುನ್ನ, ಮರೆಗೆ ಬಾ ಅಣ್ಣಯ್ಯ ಇದಿರುಗೊಳೆ ನಾವಿದನು ಏನಿಗುವುದೋ ಬನ್ನ, ಇದಿರುಗೊಳೆ ನಾವಿದನು ಏನಿಗುವುದೋ ಬನ್ನ, ಮರೆಗೆ ಬಾ ಅಣ್ಣಯ್ಯ ಪರಿಕಿಸುವ ಮುನ್ನ. ಲಕ್ಷ್ಮಣ ಅಣ್ಣ, ಮರೆಗಿರೋಣ, ಎದುರಿಗೆ ಹೋಗೋದು ಬೇಡ, ಮೊದಲು ಪರೀಕ್ಷೆ ಮಾಡೋಣ, ಮತ್ತೇನು ತೊಂದರೆ ಸಂಭವಿಸೋದು, ಮತ್ತೇನು ಘಟನೆ ನಡೀತದೋ ಗೊತ್ತಿಲ್ಲ, ಹಾಗಾಗಿ ಮರೆಗೆ ನಿಂತ್ಕೊಂಡು ನೋಡೋಣ, ಆ ನಂತರ ಆಕೆಯನ್ನು ಪರೀಕ್ಷೆ ಮಾಡೋಣ ಅನ್ನೋ ಮಾತನ್ನು, ಆಕೆ ಎದುರಿಗೆ ಹೋಗೋಣ ಅನ್ನೋ ಮಾತನ್ನು ಹೇಳಿದಾಗ ರಾಮ ಲಕ್ಷ್ಮಣರು ಮರೆಯೊಳಗಿರ್ತಾರೆ. ಶಬರಿ ಬನದೊಳಗಿಂದ ತಳಿರು, ತೋರಣ, ಹಣ್ಣು ಹಂಪಲು ಎಲ್ಲವನ್ನ ತನ್ನ ತಲೆ, ನಡು, ಕಂಕುಳಗಳಲ್ಲಿ ಇಟ್ಕೊಂಡು ಅವುಗಳನ್ನು ಏನು ಮಾಡ್ತಿದ್ದಾಳೆ, ಆಶ್ರಮದ ಬಳಿಗೆ ಬರ್ತಾ ಇದ್ದಾಳೆ. ಆ ಸಂದರ್ಭದೊಳಗೆ ರಾಮನನ್ನ ಕುರಿತು ಶಬರಿ ಹಾಡ್ತಾ ಇದ್ದಾಳೆ, ರಾಮ ಬಾರದೆ ನನಗೇನು ತೋರದೆ, ರಾಮ ಬಾರದೆ ನನಗೇನು ತೋರದೆ, ಅವ ಸವಿದಲ್ಲದೆ ಸವಿಯಾಗದ ಈ ಕಡು ಸವಿ ಹಣ್ಗಳನೇಗೈವೆಂ, ರಾಮ ಬಾರದೆ ನನಗೇನು ತೋರದೆ. ಮಧುಕರ ಗೀತದ ಮಧುವೂರಿರುವಿ ಮಧುಪರ್ಕವನಾನಾಗಿವೆಂ, ಮಧುಪರ್ಕವನಾನಾಗಿವೆಂ, ರಾಮ ಬಾರದೆ ನನಗೇನು ತೋರದೆ. ಬಾರಾಮ ಬಾರಾಮ ಬಾರೈ ಎಲ್ಲವಕ್ಕೋ ಎನ್ನೊಡ ಮೊರೆಯೇ, ಬಾರಾಮ ಬಾರಾಮ ಬಾರೈ ಬಾಬಾ ಬಗೆಯಿರುಳಿನ ಪೆರೆಯೇ, ಕೋಕೋ ಅಣ್ಗಳ ಕೋವುಗಳ ಕೋ ಎಲ್ಲವ ಕೋ ಎನ್ನೊಡ ಮೊರೆಯೇ, ರಾಮ ಬಾರದೆ ನನಗೇನು ತೋರದೆ.
ಶಬರಿ ಹೇಳ್ತದಾಳೆ, ರಾಮ ನೀ ಬಾರದೆ ನನಗೇನೂ ತೋರೋದಿಲ್ಲ. ನಿನಗಾಗಿ ಹಣ್ಣುಗಳನ್ನು, ಮಧುಪರ್ಕವನ್ನು ಎಲ್ಲವನ್ನ ಸಂಗ್ರಹಿಸಿದ್ದೇನೆ. ಇವುಗಳನ್ನು ಯಾರಿಗೆ ಕೊಡಲಿ? ಹಾಗಾಗಿ ಬೇಗನೆ ಬಾ, ಇವುಗಳನ್ನೆಲ್ಲವನ್ನ ತೆಗೆದುಕೋ, ನನ್ನನ್ನು ಸಂತೋಷಗೊಳಿಸು. ನೀ ಬಾರದೆ ನನಗೇನೂ ಸೇರದು ಎಂದು ಶಬರಿ ರಾಮನ ಕುರಿತುಕೊಂಡು ಹೇಳ್ತದೆ. ರಾಮ ಅಂದರೆ ಕತ್ತಲನ್ನು ಕಳೆದು ಬೆಳಕನ್ನು ನೀಡ್ತಕ್ಕಂಥ ಚಂದಿರ. ಹಾಗಾಗಿ ಈರುಳಿನ ಪೆರೆ ಅನ್ನೋ ಮಾತನ್ನು ಹೇಳ್ತಿದ್ದಾಳೆ ಶಬರಿ. ನಂತರ ಶಬರಿ ಪರ್ಣಶಾಲೆಗೆ ಹೋಗ್ತಾ ಇದ್ದಾಳೆ. ರಾಮ ಲಕ್ಷ್ಮಣರು ಅಲ್ಲಿ ಕಾಣಿಸ್ಕೊಳ್ತಾರೆ. ಆಗ ರಾಮ ಆ ಆಶ್ರಮದ ಮುಂದೆ ನಿಂತ್ಕೊಂಡು ಲಕ್ಷ್ಮಣಿಗೆ ಹೇಳ್ತಿದ್ದಾನೆ, ಎನಗಿನಿತು ಅಂಬಲಿಪ ಈ ಜಟೆಲ ಕಬರಿ, ಹಾವುದರ ಮುಖ ನೊರೆದ ಶ್ರಮಣಿ ಶಬರಿ. ಉಪಕಾರವಿನಿತಿಲ್ಲ ಈಕೆಗೆಲ್ಲಿಂದ, ಆದೊಡೆಯು ನೆನತಿಗಳು ಎನಿತರ್ತಿಯದ. ನಾಚುತಿಗೆ ನೀ ಪೂಜೆ ಈ ನಲುಮೆಯಿಂದ, ನಾಚುತಿಗೆ ನೀ ಪೂಜೆ ಈ ನಲುಮೆಯಿಂದ. ರಾಮ ಹೇಳ್ತದಾನೆ, ಆ ಕಬ್ಬಂದೆ ಹೇಳಿರ್ತಕ್ಕಂತಹ ಸನ್ಯಾಸಿನಿ ಈ ಶಬರಿ, ಈಕೆಗೆ ನನ್ನಿಂದ ಸ್ವಲ್ಪ ಉಪಕಾರ ಇಲ್ಲ. ನಾನೀಕೆ ಕಂಡೇ ಇಲ್ಲ. ಆದರೂ ನನಗಾಗಿ ಇಷ್ಟೊಂದು ಪ್ರೀತಿಯಿಂದ ನೆನೆತಾ ಇದ್ದಾಳೆ. ನಿಜಕ್ಕೂ ಈ ಪೂಜ್ಯೆಯ ಈ ಅನುರಾಗದಿಂದ, ಈ ಪ್ರೀತಿಯಿಂದ ನಾನು ನಾಚಿ ಹೋಗ್ತಾ ಇದ್ದೇನೆ ಅನ್ನೋ ಮಾತನ್ನು ಲಕ್ಷ್ಮಣನಿಗೆ ರಾಮ ತಿಳಿಸ್ತಾ ಇದ್ದಾನೆ. ಆಗ ಲಕ್ಷ್ಮಣ ಹೇಳ್ತಾನೆ, ನಿನ್ನ ನೋಡದೆ ಇಂತು ಮರುಳಾದ ಈ ಸಿದ್ಧೆ, ನಿನ್ನ ನೋಡದೆ ಇಂತು ಮರುಳಾದ ಈ ಸಿದ್ಧೆ. ಇನ್ನು ನೋಡಿದ ಬಳಿಕ ಏನಪ್ಪಳೋ ವೃದ್ಧೆ, ನಿನ್ನ ನೋಡದೆ ಇಂತು ಮರುಳಾದ ಈ ಸಿದ್ಧೆ. ನಿನ್ನ ನೋಡದನೇ ಇಷ್ಟು ಹುಚ್ಚಿಯಾಗಿದ್ದಾಳೆ, ನಿನಗಾಗಿ ಪರಿತಪಿಸಿ ಹುಚ್ಚಿಯಾಗಿದ್ದಾಳೆ. ನಿನ್ನ ನೋಡ್ಬಿಟ್ರೆ ಏನಾಗ್ತಾಳೋ ಈ ಮುದುಕಿ ಅಂತ ಲಕ್ಷ್ಮಣ ತನ್ನ ಅಣ್ಣನಿಗೆ ಹೇಳ್ತಾಳೆ. ಆಗ ರಾಮ, ರೂಪಕ್ಕೂ ನಾಮ ಮಿಗಿಲಾತ್ಮ ಸುರಭಿಯದು, ರೂಪಕ್ಕೂ ನಾಮ ಮಿಗಿಲಾತ್ಮ ಸುರಭಿಯದು. ಎನ್ನ ಕಾಣುತ್ತಲಿವಳ ಬೆರಗು ತಿಳಿಯುವುದು, ನಿತ್ಯ ನೋಡು ತಲಿಕನು ಬೆರಗು ತಣಿಯದಿದೆ, ನಿತ್ಯ ನೋಡು ತಲಿಕನು ಬೆರಗು ತಣಿಯದಿ. ಪರಕಿಸುವ ಬಾಯಿದನು ಶ್ರಮಣಿಯಾಶ್ರಮದೇ. ಆಕೆದು ಆತ್ಮ ಪರಿಮಳ, ಅದು ರೂಪಕ್ಕೂ ಮಿಗಿಲಾದುದು ಅದು. ನನ್ನನ್ನು ಕಾಣ್ತಾರೆ ಆಕೆ ವಿಸ್ಮಯ ತಿಳಿತದೆ ಅನ್ನೋ ಮಾತನ್ನ ರಾಮ ಹೇಳಿದಾಗ ಲಕ್ಷ್ಮಣ ಹೇಳ್ತದಾನೆ, ಏನ್ ವಿಸ್ಮಯ ಅಣ್ಣ, ಪ್ರತಿನಿತ್ಯ ನೋಡ್ತಿದ್ದೀವಿ, ಒಂದಲ್ಲ ಒಂದು ಘಟನೆಗಳು ನಡೀತಾ ಇದ್ದಾವೆ, ನಡಿ ನೋಡೋಣ, ಇದು ಒಂದು ಬೆರಗನ ನೋಡೋಣ, ಪರೀಕ್ಷಿಸಿ ನೋಡೋಣ ಆಶ್ರಮದ ಒಳಗೆ ಅಂತಂದು ಲಕ್ಷ್ಮಣ ಹೇಳಿದಾಗ ರಾಮ ಲಕ್ಷ್ಮಣಿಗೆ ಹೇಳ್ತಾನೆ, ನಡೆ ಮುಂದೆ ಲಕ್ಷ್ಮಣ, ಇಂದು ನೀನೆ ಮುಂದೆ ನಾನಿರುವೆ ಹಿಂದೆ, ಇಂದು ನೀನೆ ಮುಂದೆ ನಾನಿರುವೆ ಹಿಂದೆ. ಮೊದಲ ದಿಟ್ಟಿಗೆ ನೀನು ಬಳಿಕ ನಾನು, ಮೊದಲ ದಿಟ್ಟಿಗೆ ನೀನು ಬಳಿಕ ನಾನು. ನಡೆ ಮುಂದೆ ಲಕ್ಷ್ಮಣ ಅಂತ ರಾಮ ಹೇಳಿದರೆ ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಇವತ್ತು ನೀ ಮುಂದೆ, ನಾನಿರ್ತೀನಿ ಹಿಂದೆ. ಮೊದಲ ಆಕೆಯ ದೃಷ್ಟಿಗೆ ಬೀಳ್ಬೇಕಾದವನು ನೀನು, ನಿನಗಾಗಿ ಶಬರಿ ಪರಿತಪಿಸ್ತಾಳೆ. ಇಷ್ಟು ದಿವಸ ನಾನು ಮುಂದಿರ್ತಿದ್ದೆ, ನೀನು ನನ್ನ ಹಿಂದೆ ಬರ್ತಾ ಇದ್ದೆ, ಇವತ್ತು ನೀನು ಮುಂದಿರು. ಯಾಕಂದರೆ ಕಾದಿರುವಳು ಶಬರಿ ರಾಮನಿಗಾಗಿ. ಅಣ್ಣ ನೀನು ಆಕೆಯ ದೃಷ್ಟಿಗೆ ಮೊದಲು ಬೀಳಬೇಕಾಗಿದೆ, ಆನಂತರ ನಾನು ಅಂತ ಹೇಳಿ ಅವರಿಬ್ಬರು ಒಳಗಡೆ ಹೋಗ್ತಾ ಇದ್ದಾರೆ. ಒಳತೆರೆಯದ್ದು ವಿಶಾಲವಾದ ಶಬರಿ ಆಶ್ರಮವನ್ನು ತೋರುವುದು. ಅಲ್ಲಿ ದೂರದಲ್ಲಿ ಹಿಂಬದಿಗೆ ವೇದಿ ಇದೆ. ಅದರ ಸುತ್ತ ಆಶ್ರಮದ ಸಿದ್ಧರು ಅಲಂಕರಿಸಿ ಹೋದ ಹೂವು ಇನ್ನೂ ಬಾಡದಂತಿದೆ. ವೇದಿಯಲ್ಲಿ ಅಗ್ನಿ ಹೊಗೆಯಾಡ್ತಾ ಇದೆ. ಶಬರಿ
ನಿನ್ನೆ ರಾಮನಿಗೆಂದು ಅರಸಿ ತಂದ. ಈಗ ಬಾಡಿ ಹೋಗಿರುವ ಹೂವು, ಹಣ್ಣು, ತಳಿರುಗಳನ್ನ ವಿಂಗಡಿಸ್ತಾ ಅವುಗಳ ಜಾಗದಲ್ಲಿ ಹೊಸದನ್ನ ಇಡ್ತಾ ಇದ್ದಾಳೆ. ಅವುಗಳನ್ನ ಉದ್ದೇಶಿಸಿ ಈ ತರ ಹಾಡುತ್ತಾಳೆ. ನಿನ್ನೆಳಮೆ ಮೃದುತೆಯನು ಅವನ ಸ್ಪರ್ಶಕ್ಕೆ ತೆರದೆ, ಬರಿಗಾಳಿಗಾರಿರುವ ನಿನ್ನೆ ಚೌದಳಿರೇ, ತುಂಬಿ ಬಂಬಲ ಹೊಗಳ್ವೆಗೆ ಇಂಪಾದ ಕಂಪಿನಿಂದ ಅವನ ಸುವನು ದೀಪಿಸದೆ ಸೊರಗಿದಲರೇ. ಅವನ ಪ್ರಾಣಾಹುತಿಗೆ ಬರದೆ ರುಚಿ ಹದಗೆಟ್ಟು ಹುಳುವಿಗಾಸರೆಯಾದ ಎಲೆ ವನ್ಯ ಫಲವೇ. ಮೀಸಲಾಗದೆಯುಂತು ಮಾಸಲಾಗುವ ಇವನು ಮರಮರಳಿ ಹೊಸತರ್ಯು ಅಣಿಗೈವ ಚಲವೇ. ನಿನ್ನೆಡಮೆ ಮೃದುತೆಯನು ಅವನ ಸ್ಪರ್ಶಕ್ಕೆ ತೆರದೆ. ಅಲ್ಲಿರ್ತಕ್ಕಂಥ ನಿನ್ನೆಯ ಆ ತಳಿರು ತೋರಣಗಳನ್ನು, ಹೂವುಗಳನ್ನು, ಹಣ್ಣುಗಳನ್ನು ಎಲ್ಲವನ್ನು ಉದ್ದೇಶಿಸಿ ಶಬರಿ ಹೇಳ್ತಿದ್ದಾಳೆ, ರಾಮನ ಮುಟ್ಲಿಕ್ಕೂ ಆಸ್ಪದೆಯನ್ನು ನೀಡದೆ ಒಣಗಿರ್ತಕ್ಕಂಥ ಚಿಗುರುಗಳೇ, ಕೇವಲ ದುಂಬಿಗಳಿಗೆ ಆಸರೆಯಾಗಿ ಕೆಟ್ಟು ಹೋಗಿರ್ತಕ್ಕಂತಹ ಹೂವುಗಳೇ, ರಾಮನ ಸುವಾಸನೆಯಿಂದ ರಾಮನ ಬಂದಿದ್ದರೆ ನಿಮಗೆ ಪ್ರಾಪ್ತಿಯಾಗ್ತಿತ್ತು. ಅವನ ಆಹಾರಕ್ಕೂ ಹೋಗದೆ ಕೇವಲ ಹುಳುಗಳಿಗೆ ಆಸರೆಯಾಗಿರ್ತಕ್ಕಂತಹ ಹಣ್ಣುಗಳೇ ಎಂದು ಆ ಹಣ್ಣುಗಳನ್ನು, ಹೂವುಗಳನ್ನು, ತಳಿರು ತೋರಣಗಳನ್ನು ಕೊಡುವುದು ಅವುಗಳನ್ನು ತೆಗಿತಾ ಹೊಸದನ್ನು ಮತ್ತೆ ಅಲ್ಲಿ ಸಿದ್ಧಪಡಿಸುತ್ತಾ ಶಬರಿ ಅವುಗಳನ್ನು ಕುರಿತು ಹೇಳ್ತಿದ್ದಾಳೆ. ನಂತರ ಮಾಲೆಯನ್ನು ಕಟ್ತಾ ರಾಮನನ್ನು ಹೊಗಳ್ತಿದ್ದಾಳೆ, ರಾಮನನ್ನು ಹಾಡಿ ಹೇಳ್ತಿದ್ದಾಳೆ, ರಾಮನ ವ್ಯಕ್ತಿತ್ವವನ್ನು ನಮಗೆ ಪರಿಚಯ ಮಾಡಿಕೊಡ್ತಿದ್ದಾಳೆ. ಎಂಥವನು ರಾಮ? ಎಂದು ಕಾಂಬೆನ ರಾಮನ ಎಂದು ಕಾಂಬೆನ, ಎಂದು ಕಾಂಬೆನ ರಾಮನೆಂದು ಕಾಂಬೆನ. ದಶರಥನ ಪುತ್ರನಂತೆ, ಸಾಧು ಜನರ ಮಿತ್ರನಂತೆ, ಧೀರ ಶೂರ ವೀರ ಗಂಭೀರ ಸದ್ಗುಣ ಸಾರನಂತೆ, ಎಂದು ಕಾಂಬೆನ ರಾಮನೆಂದು ಕಾಂಬೆನ. ಅಂಜಿಸುವವರು ಅಂಜುವಂತೆ, ಬಿಲ್ಲಗಿಡಿದು ಬರುವನಂತೆ, ಆದೊಡೆ ಬಲು ಸೌಮ್ಯನಂತೆ, ಹಸುಳೆಯಂತೆ ಕಾಂಬನಂತೆ, ಎಂದು ಕಾಂಬೆನ ರಾಮನೆಂದು ಕಾಂಬೆನ. ಹರಸುತನವ ತೊರೆದನಂತೆ, ತವಸಿತನವ ಕೊಂಡನಂತೆ, ತಮ್ಮನೊಡನೆ ಬನಕೆ ಬರಲು ಮನದಿ ಭಯವೇ ಇಲ್ಲವಂತೆ, ಎಂದು ಕಾಂಬೆನ ರಾಮನೆಂದು ಕಾಂಬೆನ. ಕೆಟ್ಟ ಕನಸಿನಿರುಳ ಕಳೆವ ಸುಪ್ರಭಾತದಂತನವನು, ಗುರು ಸೀತರೆ ಮೇಚಿದಂತ, ಗುರು ಸೀತರೆ ಮೇಚಿದಂತ ಸಮ್ಮಂಗಳ ಮೂರ್ತಿಯವನು, ಎಂದು ಕಾಂಬೆನ ರಾಮನೆಂದು ಕಾಂಬೆನ. ಹೇಳಿದರೆ ದಶರಥ ಪುತ್ರನಾಗಿರ್ತಕ್ಕಂತಹ ಶ್ರೀರಾಮಚಂದ್ರ ವೀರ ಧೀರ ಶೂರ ಸದ್ಗುಣಗಳ ಸಾರ.
ಎಂಥ ಶತ್ರುಗಳು ರಾಮನನ್ನು ಕಂಡರೆ ಹೆದರ್ತಕ್ಕಂತಹ ಈ ರಾಮ ಬಹಳ ಸೌಮ್ಯ ಸ್ವಭಾವದವನು. ಮಗುವನಂತೆ ಕಾಣತಕ್ಕಂಥ ರಾಮ ಮಹಾನ್ ತ್ಯಾಗಮಯಿ. ತನಗಾಗಿ ಬಂದಂತಹ ರಾಜ್ಯವನ್ನು ಕೂಡ ತ್ಯಾಗ ಮಾಡಿ ತಪಸ್ಸಿತನವನ್ನು ಹಿಡ್ಕೊಂಡು ತಮ್ಮನ ಜೊತೆಗೆ ಕಾಡಿಗೆ ಬಂದರೂ ಕೂಡ ಸ್ವಲ್ಪವೂ ಭಯವಿಲ್ಲದೆ ಇರತಕ್ಕಂಥ ಆ ರಾಮನನ್ನು ನಾನು ಎಂದು ಕಾಣ್ತಾ ಇದ್ದೀನಿ. ಕತ್ತಲನ್ನ ಕಳೆದು ಬೆಳಕನ್ನು ನೀಡ್ತಕ್ಕಂಥ ಮುಂಜಾವಿನ ಸುಪ್ರಭಾದಂತಿರ್ತಕ್ಕಂಥ ರಾಮನನ್ನು ನಾನು ಎಂದು ಕಾಣ್ತಾ ಇದ್ದೀನಿ. ಗುರು ಸಿದ್ಧರು ಎಲ್ಲರೂ ರಾಮನನ್ನು ಮೆಚ್ಚಿಕೊಂಡಿದ್ದಾರೆ. ಅಂತ ರಾಮನನ್ನು ನಾನು ಕಾಣಲಿಕ್ಕೆ ಪರಿತಪಿಸಿದ್ದೇನೆ. ರಾಮ, ನಿನ್ನ ನಾನು ಎಂದು ಕಾಣ್ತಾ ಇದ್ದೀನಿ ಅಂತ ಹೇಳಿ ಶಬರಿ ತಾನು ಕಟ್ತಕ್ಕಂಥ ಮಾಲೆಯನ್ನು ಮುದ್ದಿಕ್ತಾ ಇದ್ದಾಳೆ. ಆ ಸಂದರ್ಭದೊಳಗೆ ಆಶ್ರಮವನ್ನು ರಾಮ ಪ್ರವೇಶ ಮಾಡ್ತಾ ಇದ್ದಾನೆ. ಬಾಗಿಲಿನ ಬಳಿ ಬಂದು ಅದನ್ನು ತುಂಬಿ ನಿಂತು ಲಕ್ಷ್ಮಣ ಹಿಂಬದಿಗಿರಲು, ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ, ನಡುಗುವೆ ಎದೆಯಿಂದ ಹಿಂತಿರುಗಿ ನಿಟ್ಟಿಸಿ ಮೊದಲು ಬೆರಗು ಕಳೆದ ಮೇಲೆ, ನೀ ರಾಮನೇ ಮಹಾಪುರುಷ, ಅಹುದು ತಾಯಿ ಅಹುದು ರಾಮನೆಂಬರು ನನ್ನ, ಅಹುದು ತಾಯಿ ಅಹುದು ರಾಮನೆಂಬರು ನನ್ನ, ಈತ ನನ್ನ ನುಜ ಸೌಮಿತ್ರಿ, ಅಹುದು ತಾಯಿ ಅಹುದು ರಾಮನೆಂಬರು ನನ್ನ. ರಾಮ ಲಕ್ಷ್ಮಣರು ಆಶ್ರಮ ಪ್ರವೇಶಿಸಿ, ರಾಮ ನನಗೆ ಇಲ್ಲಿ ಆಶ್ರಯ ದೊರೆತಿದೆ ಅಂತ ಕೇಳಿದಾಗ ಶಬರಿ, ನೀ ಮಹಾಪುರುಷ ರಾಮನೇ ಅಂತ ಕೇಳಿದಾಗ, ಹೌದು ನಾನು ರಾಮ, ಈತ ನನ್ನ ಸಹೋದರ ಸೌಮಿತ್ರಿ. ಸುಮಿತ್ರೆಯ ಮಗನಾಗಿರ್ತಕ್ಕಂಥ ಲಕ್ಷ್ಮಣನಿಗೆ ಸೌಮಿತ್ರಿ ಅಂತಕ್ಕಂಥ ಮತ್ತೊಂದು ಹೆಸರಿತ್ತು. ಹಾಗಾಗಿ ತನ್ನ ಇಲ್ಲಿ ಸೌಮಿತ್ರಿ ಅಂತ ಕರಿತಾ ಇದ್ದಾನೆ ಲಕ್ಷ್ಮಣನನ್ನು. ಆಗ ಶಬರಿ ರಾಮನ ಕೂತ್ಕೊಂಡು ಹೇಳ್ತಾಳೆ, ರಾಮ ಲಕ್ಷ್ಮಣರೇ ನೀವು, ರಾಮ ಲಕ್ಷ್ಮಣರೇ ನೀವು, ರಾಮನೇ ನೀನು, ರಾಮನೇ ನೀನು. ತುಂಬ ಸಂತೋಷ ಆಗ್ತಾ ಇದೆ. ಈ ಸಡಗರ, ಸಂಭ್ರಮ, ಮೇಳದವರ ಹಾಡಿನಲ್ಲಿ ಅತ್ಯಂತ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಶಬರಿ ಮಾಡ್ತಕ್ಕಂತಹ ಉಪಚಾರ ಏನು ಮಾಡ್ತಾ ಇದ್ದಾಳೆ ರಾಮನನ್ನು ಕೂತ್ಕೊಂಡು ಅನ್ನೋದು ಹಿಂದೆ ಮೇಳದವರ ಹಾಡು. ಶಬರಿ ರಾಮನನ್ನು ಸತ್ಕರಿಸ್ತಿದ್ದಾಳೆ. ಕಂಡಳು ಶಬರಿ ರಾಮ ಬಂದು ನಿಂದಿರುವುದ ಕಂಡಳು ಶಬರಿ, ಕಂಡ ಬೆರಗು ಕಳೆದ ಬಳಿಕ ಸನಿಗ ಕೈದು ಕೈಯ ಮೈಯ ಮುಟ್ಟಿ ಪದದಿ ಕೆಡದು ಕೈಯ ಕಣ್ಣಿಗೊತ್ತಿಕೊಂಡು ದನಿಯ ಸುರಿಸಿ ಕಂಡಳು ಶಬರಿ, ರಾಮ ಬಂದು ನಿಂದಿರುವುದ ಕಂಡಳು ಶಬರಿ. ಬನ್ನಿರಂದು ಗದ್ಗದಿಸುತ್ತ ಅಯ್ಯೋ ಏನು ಅಣಿಯೇ ಇಲ್ಲ, ಬನ್ನಿರಂದು ಗದ್ಗದಿಸುತ್ತ ಅಯ್ಯೋ ಏನು ಅಣಿಯೇ ಇಲ್ಲ, ನಿನ್ನೆಯಷ್ಟು ಚೆನ್ನವಿಲ್ಲ ಎನ್ನುತ್ತ ಬಲು ಹಂಬಲ ಅಂತು ಕಂಡಳು ಶಬರಿ, ರಾಮ ಬಂದು ನಿಂದಿರುವುದ ಕಂಡಳು ಶಬರಿ. ತನ್ನ ಬಗೆಯ ಬಯಕೆಯಂತೆ ಬಗೆಯ ಬಗೆಯ ಕಂಪನಿಡುವ, ತನ್ನ ಬಗೆಯ ಬಯಕೆಯಂತೆ ಬಗೆಯ ಬಗೆಯ ಕಂಪನಿಡುವ, ವನಮಾಲೆಯ ಕೊರಳಿಗಿಟ್ಟುವ ಭಯದು ಹಿಗ್ಗಿ ಹಿಗ್ಗಿ ಕಂಡಳು ಶಬರಿ, ರಾಮ ಬಂದು ನಿಂದಿರುವುದ ಕಂಡಳು ಶಬರಿ. ಇದು ರುಚಿ ಇದರಷ್ಟು ರುಚಿಯ ಹಣ್ಣೆ ಇಲ್ಲ ಜಗದೊಳೆಂದು, ನಿಮಗೆ ಎಂದು ತಾಂತೆನೆಂದು ತಾನೆ ಅವಳ ಕೈಯೊಳಿತ್ತು ಕಂಡಳು ಶಬರಿ, ರಾಮ ಬಂದು ನಿಂದಿರುವುದ ಕಂಡಳು ಶಬರಿ. ಪೂಜೆಯಿಂದ ಸುಪ್ರಸನ್ನರಾಗಿ ರಾಜಕುವರರಂದು, ಸುಪೂಜೆಯಿಂದ ಸುಪ್ರಸನ್ನರಾಗಿ ರಾಜಕುವರರಂದು, ಮಂದಹಾಸ ತೋರೆ ನೋಡಿ ಧನ್ಯ ಭಾವದಿಂದ ಕೂಡಿ ಕಂಡಳು ಶಬರಿ, ರಾಮ ಬಂದು ನಿಂದಿರುವುದ ಕಂಡಳು ಶಬರಿ, ಕಂಡಳು ಶಬರಿ,
ರಾಮ ಬಂದು ನಿಂದಿರುವುದ ಕಂಡಳು ಶಬರಿ. ತನ್ನ ಕಣ್ಣುಗಳ ಮುಂದೆಯೇ ಸಾಕ್ಷಾತ್ ಪ್ರಭು ಶ್ರೀರಾಮಚಂದ್ರ ಕಂಡಂಥ ಶಬರಿಗೆ ತನ್ನ ಜನ್ಮ ಸಾರ್ಥಕ ಆಯ್ತು ಇಂದಿಗೆ ಅಂತಂದು ಆಕೆ ಭಾವಿಸ್ತಾ ಇದ್ದಾಳೆ. ರಾಮ ಬಂತು ನೀಡಿದವನ್ನು ಕಂಡು ಆಶ್ಚರ್ಯಚಕಿತಳಾಗ್ತಾಳೆ. ಅವನ ಹತ್ತಿರಕ್ಕೆ ಬಂದು ಅವನ ಮೈಯನ್ನು ಮುಟ್ಟಿ ಸಂತಸ ಪಡ್ತಾಳೆ. ಪಾದಕ್ಕೆ ಬಿದ್ದು ನಮಸ್ಕರಿಸ್ತಾ ಇದ್ದಾಳೆ. ಆತನ ಕೈಯನ್ನ ಕಣ್ಣಿಗೆ ಹೊತ್ಕೊಂಡು ಕಣ್ಣೀರ ಧಾರೆಯನ್ನು ಸುರಿಸ್ತಾ ಇದ್ದಾಳೆ. ಆನಂದ ಬಾಷ್ಪವನ್ನು ಸುರಿಸ್ತಾ ಇದ್ದಾಳೆ. ನಂತರ ರಾಮ ಲಕ್ಷ್ಮಣರನ್ನ ಆಶ್ರಮದ ಒಳಗೆ ಆಹ್ವಾನಿಸುತ್ತಾ ಬನ್ರಿ ಬನ್ರಿ ಅಂತಂದು ಹೇಳಿ ಗದ್ಗಿಸುತ್ತಾ ಅವರಿಗೆ ಆಸನ ಇಟ್ಟು ಕುಂದರಿಸಿ, ನಿನ್ನೆಷ್ಟು ಏನು ನಾನು ಚೆನ್ನಾಗಿಲ್ಲ ಅಂತ ಅವರಿಗೆ ತಿಳಿಸ್ತಾ ಹಂಬಲಿಸ್ತಾ ಇದ್ದಾಳೆ. ತನ್ನ ಮನದ ಬಯಕೆಯಂತೆ ರಾಮನಿಗೆ ವನಮಾಲೆಯನ್ನು ಹಾಕಿ ಸಂತಸ ಪಡ್ತಾಳೆ, ಹಿಗ್ಗುತ್ತಾಳೆ, ಖುಷಿ ಪಡ್ತಾ ಇದ್ದಾಳೆ. ನಂತರ ಸ್ವತಃ ತಾನೇ ರುಚಿ ನೋಡಿ ಪರಿಶೀಲಿಸಿದ ಹಣ್ಣುಗಳ ಪೈಕಿ ಅತ್ಯಂತ ಸವಿಯಾದ ಹಣ್ಣುಗಳನ್ನು ಶ್ರೀರಾಮನಿಗೆ ಅರ್ಪಿಸ್ತಾ ಇದ್ದಾಳೆ. ರಾಮನಿಗೆ ಅರ್ಪಿಸುವುದಕ್ಕಿಂತ ಮೊದಲೇ ಹಣ್ಣುಗಳನ್ನು ಕಚ್ಚಿ ರುಚಿ ನೋಡಿದಂಥ ಈ ಹಣ್ಣುಗಳನ್ನು ಶ್ರೀರಾಮನಿ ಶಬರಿ ನೀಡಿದ್ದನ್ನು ಕಂಡು ಲಕ್ಷ್ಮಣ ಕೂಡ ದಂಗಾಗ್ತಾನೆ ಆ ಸಂದರ್ಭದೊಳಗೆ. ಆದರೂ ಕೂಡ ಶಬರಿಯ ನಿಷ್ಕಲ್ಮಶ ಮನಸ್ಸಿನಿಂದ ಪರಿಶುದ್ಧವಾದ ಭಕ್ತಿಯಿಂದ ಪ್ರಾಮಾಣಿಕವಾಗಿ ಅರ್ಪಿಸಿದ ಆ ಹಣ್ಣುಗಳನ್ನು ಶ್ರೀರಾಮಚಂದ್ರನು ಮನಸಾರೆ ಸ್ವೀಕರಿಸ್ತಾನೆ. ನಿಮಗಾಗಿ ತಂದಿದ್ದೇನೆ, ಜಗತ್ತಿನೊಳಗೆ ಇದರಷ್ಟು ರುಚಿಯಾದ ಹಣ್ಣುಗಳೇ ಇಲ್ಲ ಎನ್ನುವ ಶಬರಿಯ ಆ ಪ್ರಾಮಾಣಿಕ ನಿಷ್ಕಲ್ಮಶವಾದಂಥ ಮನಸ್ಸನ್ನು ಕಂಡುಕೊಂಡು ರಾಮ ಸಂತಸ ಪಡ್ತಾನೆ. ರಾಮ ಲಕ್ಷ್ಮಣರು ಮಂದಹಾಸವನ್ನು ತೋರ್ತಾ ಇದ್ದಾರೆ. ಶಬರಿಗೆ ಎಲ್ಲಿಲ್ಲದ ಖುಷಿ, ಎಲ್ಲಿಲ್ಲದ ಸಂತೋಷ. ಕಣ್ಮುಂದೆ ತನ್ನ ಸಾಕ್ಷಾತ್ ಪ್ರಭುವಾದ ಶ್ರೀರಾಮಚಂದ್ರ ನಿಂತಿರುವುದನ್ನು. ಹೀಗೆ ಅವರಿಗೆ ಉಪಚಾರವನ್ನು ಮಾಡಿದ ಶಬರಿ ತನ್ನ ಅಂತರಂಗದ ಸುಖವನ್ನು ತೋರುವುದಕ್ಕಾಗಿ ಹಾಡ್ತಾಳೆ, ನರ್ತಿಸ್ತಾಳೆ, ಖುಷಿಯನ್ನ ಪಡ್ತಾ ಇದ್ದಾಳೆ. ಆಕೆ ಹಾಡ್ತಾ ಇದ್ದಾಳೆ, ಸುಖಿನ ಸುಖಿನ ಸುಖಿನಾನು ಬಲು ಸುಖಿ ಸುಮ್ಮನೆ ಸುಖಿನಾನು, ಸುಖಿನ ಸುಖಿನ ಸುಖಿನಾನು ಬಲು ಸುಖಿ ಸುಮ್ಮನೆ ಸುಖಿನಾನು, ನಾನಿಲ್ಲದೆ ನಾನಾಗಿಗೆನು ಆಸೆ ತೀರಿ ಆಯಾಗಿಗೆನು, ಸುಖಿನ ಸುಖಿನ ಸುಖಿನಾನು ಬರಿ ಸುಖಿ ಸುಮ್ಮನೆ ಸುಖಿನಾನು, ಅಂಬಲ ನಳಿದಿಗೆ ತುಂಬಿರುವೆನು ನ, ಅಂಬಲ ನಳಿದಿಗೆ ತುಂಬಿರುವೆನು ನ, ಸುಮ್ಮನೆ ಬಲ್ ಸುಮ್ಮನೆ ಸುಮ್ಮನೆಯೇ ಬಲು ಸುಖಿ ನಾನು, ಸುಖಿನ ಸುಖಿನ ಸುಖಿ ನಾನು ಬರಿ ಸುಖಿ ಸುಮ್ಮನೆ ಸುಖಿ ನಾನು, ಹೊಳೆಗಡಲಿಗೆ ಸೇರುವ ತೆರದಿ ನಾವೇ ರೇವಿಗೆ ಬಹತೆರದಿ, ಬಗೆ ಬಗೆ ಹಾರೈಕೆಯ ಪಟವಿಳಿಸಿ ನಿಂತಿದೆ ಮನಗಿದೆ ಬಿಡುವೆನಿಸಿ, ಸುಖಿನ ಸುಖಿನ ಸುಖಿ ನಾನು ಬರಿ ಸುಖಿ ಸುಮ್ಮನೆ ಸುಖಿ ನಾನು, ನಿಮ್ಮ ನೋಡುತ್ತ ಸುಖಿ ನಾನು ನಿಮ್ಮನೆ ನುಡಿಸುತ್ತ ಸುಖಿ ನಾನು, ನಿಮ್ಮ ತಣಿವು ನಿಮ್ಮಾನಂದದ ಸುಖಿ, ನಿಮ್ಮ ತಣಿವು ನಿಮ್ಮಾನಂದದ ಸುಖಿ, ನಿಮ್ಮೆಡೆ ಸುಮ್ಮನೆ ಸುಖಿ ನಾನು, ಸುಖಿನ ಸುಖಿನ ಸುಖಿ ನಾನು ಬರಿ ಸುಖಿ ಸುಮ್ಮನೆ ಸುಖಿ ನಾನು, ಇಂದಾಗಿಗೆ ನಾ ಬಲು ಹಗುರ ನೀಡಿಕುದೋ ಪರ ತನ್ನ ಕರ, ಇಂದಾಗಿಗೆ ನಾ ಬಲು ಹಗುರ ನೀಡಿಕುದೋ ಪರ ತನ್ನ ಕರ, ನಿನ್ನೆ ನಾಳೆಗಿನ್ನಿಲ್ಲವು ಎನಗೆನೆ ಈ ನಲವೇ ಚಿರವೆಂಬ ತೆರ, ಸುಖಿನ ಸುಖಿನ ಸುಖಿ ನಾನು ಬರಿ ಸುಖಿ ಸುಮ್ಮನೆ ಸುಖಿ ನಾನು, ಸುಖಿನ ಸುಖಿನ ಸುಖಿ ನಾನು ಬರಿ ಸುಖಿ ಸುಮ್ಮನೆ ಸುಖಿ ನಾನು. ಶಬರಿ ಸಂತಸ ಪಡ್ತಾಳ, ನಾನಿಂದ ಸುಖವಾಗಿದ್ದೇನೆ, ಆಸೆಗಳೆಲ್ಲ ತೀರಿ ಮನಸ್ಸು ಹಗರಾಗಿದೆ. ನದಿ ಸಮುದ್ರಕ್ಕೆ ಸೇರುವ ರೀತಿ, ದೋಣಿ ಬಂದರು ಬಂದು ತಲುಪುವ ಆಗುವ ಸಂತೋಷ ನನಗೆ
ರಾಮನ ದರ್ಶನದಿಂದಾಗಿದೆ. ಹಾಗಾಗಿ ಈಗ ನಾ ಸುಖವಾಗಲಿಕ್ಕೆ ಕಾರಣವೇ ಇಲ್ಲ. ಯಾಕೆಂದರೆ ರಾಮನನ್ನು ನೋಡಿದ ತಕ್ಷಣ ನನ್ನ ಸುಖ ಎಲ್ಲ ತೀರಿ ಹೋಗಿದೆ. ಹಾಗಾಗಿ ಈ ಇಹಲೋಕ ಸಾಕು, ಪರಲೋಕ ನನ್ನನ್ನು ಕೈ ಬೀಸಿ ಕರಿತಾ ಇದೆ, ಆ ಕಡೆ ನಾನು ಹೋಗ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಭೂಮಿಯ ಋಣ ಸಾಕು ಎಂತಂದು ಮೋಕ್ಷ ಪಡೀಲಿಕ್ಕೆ ಶಬರಿ ಬಯಸ್ತಾ ಇದ್ದಾಳೆ. ತಾನು ಸುಖಿಯಾಗಿದ್ದೇನೆ ಅಂತಂದಾಗ ರಾಮ ಶಬರಿಯ ಮಾತನ್ನು ಕೆತ್ಕೊಂಡು ಹೇಳ್ತಾ ಇದ್ದಾನೆ, ನಿನ್ನಾದರದೊಳ್ಳು ಸುಖಿ ನಾವು, ನಿನ್ನೀ ಸೊಗದೊಳ್ಳು ಸುಖಿ ನಾವು, ಕಾಡಿನೊಳಿ ಸವಿ ಕಾಡುವ ಪುಣ್ಯಕ್ಕೆ, ಕಾಡಿನೊಳಿ ಸವಿ ಕಾಡುವ ಪುಣ್ಯಕ್ಕೆ, ನಿನಗೆ ಗುರುಣಿ ನಾವು, ಸುಖಿನಾ ಸುಖಿನಾ ಸುಖಿ ನಾನು, ಬರಿ ಸುಖಿ ಸುಮ್ಮನೆ ಸುಖಿ ನಾನು. ರಾಮ ಹೇಳ್ತಾ ಇದ್ದಾನೆ, ನಿನ್ನ ಈ ಪ್ರೀತಿಯಲ್ಲಿ ನೀ ಸುಖಿಯಲ್ಲ, ನಾವು ಸುಖಿಯಾಗಿದ್ದೀವಿ. ಈ ಕಾಡಿನಲ್ಲಿ ಇಂತಹ ರುಚಿ, ಇಂತಹ ಆದರಾತಿಥ್ಯ ನಿಜಕ್ಕೂ ಕೂಡ ನಾವು ಎಂತಹ ಪುಣ್ಯ ಮಾಡಿದ್ವಿ ಏನೋ, ಎಂದೆಂದಿಗೂ ನಾವು ನಿನಗೆ ಋಣಿಯಾಗಿರ್ತೀವಿ, ನಿಜಕ್ಕೂ ನಾವು ಸುಖಿ ಅನ್ನೋ ಮಾತನ್ನು ರಾಮ ಶಬರಿಗೆ ಹೇಳಿದಾಗ, ರಾಮನ ಮಾತನ್ನು ಕೇಳಿ ತನ್ನ ಸುಖದ ಆನಂದವನ್ನು ಸ್ವಲ್ಪ ಹಿಡಿತಕ್ಕೆ ತಂದುಕೊಂಡಿರ್ತಕ್ಕಂತಹ ಅವನನ್ನೇ ನೋಡ್ತಾ ಕೊನೆಗೆ ಕಣ್ತುಂಬಿ ಶಬರಿ ರಾಮನ ಕುರಿತು ಹೇಳ್ತಿದ್ದಾಳೆ. ರಾಮನ ಮಾತನ್ನು ಕೇಳಿ ತನ್ನ ಸೊಗದ ಉನ್ಮಾದವನ್ನು ಸ್ವಲ್ಪ ಹದಕ್ಕೆ ತಂದುಕೊಂಡು ಅವನನ್ನು ನೋಡುತ್ತಾ ಕೊನೆಗೆ ಕಂಬನಿದುಂಬಿ, ಬಲು ಸಂತಸ ಬಲು ಸಂತಸ ಬಲು ಸಂತಸವೆನಗೆ, ನನ್ನಾಸೆಯ ಜಾಡ ಹಿಡಿದು ಬಂದಿರೈ ಕೊನೆಗೆ, ಬಲು ಸಂತಸ ಬಲು ಸಂತಸ ಬಲು ಸಂತಸವೆನಗೆ, ನನ್ನಾಸೆಯ ಜಾಡ ಹಿಡಿದು ಬಂದಿರೈ ಕೊನೆಗೆ, ದಣಿದಿರಯ್ಯ ತಣಿದಿರಾ ದಣಿದಿರಯ್ಯ ತಣಿದಿರಾ, ಹಸಿವು ತೃಷೆಯ ನುಳಿದಿರಾ, ಬಡವೆ ಒಬ್ಬಳೇ ನಗೈವೆ ನನಗೆ ಮರುಕ ತಳೆದಿರಾ, ಬಡವೆ ಒಬ್ಬಳೇ ನಗೈವೆ ನನಗೆ ಮರುಕ ತಳೆದಿರಾ, ಬಲು ಸಂತಸ ಬಲು ಸಂತಸ ಬಲು ಸಂತಸವೆನಗೆ, ನನ್ನಾಸೆಯ ಜಾಡ ಹಿಡಿದು ಬಂದಿರಲೈ ಕೊನೆಗೆ. ಶಬರಿ ಹೇಳ್ತಿದ್ದಾಳೆ, ಬಹಳ ಸಂತೋಷವಾಗಿದೆ ರಾಮ, ನನಗೆ ನಿಜಕ್ಕೂ ಬಹಳ ಸಂತೋಷವಾಗಿದೆ. ನನ್ನ ಆಸೆಯ ಸುಳಿವನ್ನು ಹಿಡಿದುಕೊಂಡು ನೀವು ನನ್ನನ್ನು ನೋಡಲಿಕ್ಕೆ ಅಂತ ನೋಡಲಿಕ್ಕೆ ಬಂದಂಥ ನಿಮಗೆ ಆಯಾಸ ಆಗಿತ್ತೇನು? ಇವಾಗ ನಿಮಗೆ ಸಮಾಧಾನ ಆಗಿದೆ? ಹಸಿವು ಬಾಯಾರಿಕೆಗಳೆಲ್ಲ ಹೋದ್ವಾ? ಅವುಗಳನ್ನು ನೀವು ತೊರೆದ್ರ? ಓ ಶಬರಿ ಬಡವಳು, ಒಬ್ಳು ಏನನ್ನು ಮಾಡ್ತಾಳೆ ಅಂತ ಹೇಳಿ ನನ್ನ ಮೇಲೆ ನೀವು ಕರುಣೆ ಪಡ್ತಾ ಇದ್ದೀರಾ ಅಂತ ಹೇಳಿ ಕಣ್ದುಂಬಿ ದುಃಖಿಸ್ತಾ ಇದ್ದಾಳೆ. ರಾಮ ಶಬರಿ ಕೂತ್ಕೊಂಡು ಹೇಳ್ತಾ ಇದ್ದಾನೆ, ಕಣ್ಣ ನೀರಿದೇಕೆ ತಾಯೆ ತುಸುನಯವಿಲ್ಲ, ಕಣ್ಣ ನೀರಿದೇಕೆ ತಾಯೆ ತುಸುನಯವಿಲ್ಲ, ನಮ್ಮ ಯೋಧ್ಯ ಅರಮನೆಯೊಳು ಇದಕ್ಕೂ ಲೇಸು ಸಲ್ಲ, ಕಣ್ಣ ನೀರಿದೇಕೆ ತಾಯೆ ಕಣ್ಣ ನೀರಿದೇಕೆ ತಾಯೆ, ಇಂದು ಹಳುವ ಮರೆತೆವು ಇಲ್ಲೇ ಮನೆಯ ನರಿತೆವು, ಇಂದು ಹಳುವ ಮರೆತೆವು ಇಲ್ಲೇ ಮನೆಯ ನರಿತೆವು, ಇನಿತಾದರ ತೋರ ನಿನ್ನ ಇನಿತಾದರ ತೋರ ನಿನ್ನ ಅಬ್ಬೆಯದೆ ಕುರಿತೆವು, ಕಣ್ಣ ನೀರಿದೇಕೆ ತಾಯೆ ತುಸುನಯವಿಲ್ಲ. ರಾಮ ಶಬರಿ ದುಃಖಿಸಿದ ತಂದೆತನ, ಏಕೆ ತಾಯಿ ಕಣ್ಣೀರನ್ನು ಹಾಕ್ತಾ ಇದೆಯಾ? ನಿನ್ನ ಆತಿಥ್ಯದಲ್ಲಿ ಸ್ವಲ್ಪವೂ ಕೊರತೆ ಇಲ್ಲ. ಅಯೋಧ್ಯೆ ಅರಮನೆಯಲ್ಲಿ ಇಂತಹ ಆತಿಥ್ಯ ನಮ್ಗೆ ಎಂದಿಗೂ ಸಿಕ್ಕಿಲ್ಲ, ಎಂದಿಗೂ ದೊರಕದು. ಇಂದು ನಾವು ಈ ಕಾಡನ್ನು ಮರ್ತಿದ್ದೀವಿ, ಇದನ್ನೇ ನಮ್ಮ ಮನೆ ಅಂತ ತಿಳ್ಕೊಂಡ್ವಿ. ಇಷ್ಟೊಂದು ಗೌರವ ತರುವ ನಿನ್ನನ್ನೇ ನನ್ನ ತಾಯಿ ಅಂತ ತಿಳ್ಕೊಂಡೆ.
ನೀನು ಸಾಕ್ಷಾತ್ ನನ್ನ ಕೌಸಲ್ಯ ತಾಯಿ ಸಮಾನರಾಗಿದ್ದೀಯ, ಯಾಕೆ ಕಣ್ಣೀರು ಹಾಕ್ತಿದ್ದೀಯಾ ತಾಯಿ ಅಂತಂದು ರಾಮ ಶಬರಿಗೆ ಹೇಳಿದಾಗ, ರಾಮನ ಆ ಧಾರಾಳತನದ ಮಾತುಗಳನ್ನು ಕೇಳಿರ್ತಕ್ಕಂಥ ಶಬರಿ ಹೇಳ್ತಾ ಇದ್ದಾಳೆ, ರೂಪಿನಂತೆ ಮಾತು ಕೂಡ ಎನಿತು ದಾರವಾಗಿದೆ, ರೂಪಿನಂತೆ ಮಾತು ಕೂಡ ಎನಿತು ದಾರವಾಗಿದೆ, ಧನ್ಯ ನಾನು ಸಿದ್ಧರ ವರವೆಂದು ನನಗೆ ಫಲಿಸಿದೆ, ನಿಮ್ಮ ಕಂಡ ಪುಣ್ಯವಂತೆ ಹಿಂಗಿ ಹೋಯಿತೆಲ್ಲ ಚಿಂತೆ, ನಿಮ್ಮ ಕಂಡ ಪುಣ್ಯವಂತೆ ಹಿಂಗಿ ಹೋಯಿತೆಲ್ಲ ಚಿಂತೆ, ಗುರುವ ಪೂಜೆ ಕೈದ ತಣಿವು ನನಗೆ ಸೌದಿ ತಿಂತೆ, ನನಗೆ ಸೌದಿ ತಿಂತೆ, ನನಗೆ ಸೌದಿ ತಿಂತೆ. ಶಬರಿ ಹೇಳ್ತಿದ್ದಾಳೆ, ರಾಮ ನೀ ರೂಪದಲ್ಲಿ ಎಷ್ಟು ಸುಂದರವಾಗಿದ್ದೀಯಾ, ಇನ್ನು ಮಾತು ಕೂಡ ಅಷ್ಟೇ ಸುಂದರವಾಗಿದ್ದಾವೆ ಹಾಗೂ ಧಾರಾಳವಾಗಿದೆ. ನಿಜಕ್ಕೂ ನಾ ಧನ್ಯಳು. ನನ್ನ ಗುರು ಆಗಿರ್ತಕ್ಕಂಥ ಮತಂಗ ಋಷಿಗಳು ನನಗೆ ಹೇಳಿದ್ರು, ರಾಮ ಬರ್ತಾನೆ ನಿನಗೆ ಮೋಕ್ಷ ಕೊಡ್ತಾನೆ ಅಂತಕ್ಕಂಥ ನಿಜಕ್ಕೂ ಆ ವರವು ಇವತ್ತು ಸಿದ್ಧಿಸಿತು. ನಿಮ್ಮ ಕಂಡ ನಾನು ನಿಜಕ್ಕೂ ಪುಣ್ಯವಂತಿ. ನನ್ನ ಎಲ್ಲ ಚಿಂತೆ ರಾಮ ನಿನ್ನ ದರ್ಶನ ಮಾತ್ರದಿಂದ ಎಲ್ಲ ಚಿಂತೆಗಳು ಹಿಂಗಿ ಹೋದವು. ಗುರುವನ್ನ ಪೂಜೆ ಮಾಡಿದ ತೃಪ್ತಿ ಕೂಡ ನನಗೆ ಎಂದಿಗೆ ಲಭಿಸ್ತು. ನಿನ್ನನ್ನು ಕಂಡ ಅಂತವಳು ನಾನೇ ಪುಣ್ಯವಂತಿ ಅನ್ನೋ ಮಾತನ್ನ ಹೇಳಿದಾಗ ರಾಮ ಶಬರಿಗೆ ಹೇಳ್ತಾ ಇದ್ದಾನೆ, ಇಂಥ ಶಿಷ್ಯತಿ ಪಡೆದ ನಿನ್ನ ಗುರುಗಳಂತರೋ, ಅವರ ಮಹಿಮೆ ಕೇಳಿ ಬಲ್ಲೆ ಎಂತ ಶಾಂತದಾಂತರೋ, ಅಳಲನೆಲ್ಲ ಮರೆಸಿ ಶಾಂತಿಯೊಂದ, ಅಳಲನೆಲ್ಲ ಮರೆಸಿ ಶಾಂತಿಯೊಂದ ತೋರುವೀಬನ, ಇದರ ನಡುವೆ ಪ್ರೇಮ ಶುದ್ಧೆ ನೀನು ಸುದಿನ ವೀದಿನ, ಸುದಿನ ವೀದಿನ. ರಾಮ ಹೇಳ್ತಿದ್ದಾರೆ, ನಿನ್ನಂತಹ ಶಿಷ್ಯನ ಪಡೆದಂತಹ ಶಿಷ್ಯ ಪ್ರೀತಿಯನ್ನು ಪಡೆದಂತಹ ನಿನ್ನ ಗುರುಗಳೇ ಅಂತವರು, ಅವರ ಮಹಿಮೆಯನ್ನು ನಾನು ತಿಳಿದಿದ್ದೇನೆ. ಮಹಾನ್ ಶಾಂತಿ ಸಮಯವುಳ್ಳವರು, ಶಾಂತಿ ಸಂಯಮನುಳ್ಳಂತಹ ಮಹಾನ್ ದಿವ್ಯ ಮೂರ್ತಿ ನಿನ್ನ ಆ ಗುರುಗಳು. ಈ ಕಾಡಿನ ಒಳಗೆ ನಮ್ಮೆಲ್ಲ ದುಃಖವನ್ನು ಮರೆಸಿ ಶಾಂತಿಯೊಂದನ್ನೇ ತೋರತಕ್ಕಂಥ ಇದರ ನಡುವೆ ನೀನು ಪ್ರೇಮ ಶುದ್ಧಿಯಾಗಿದ್ದೀವಿ. ಈ ದಿನ ನಮಗೆ ಒಳ್ಳೆ ಸುದಿನ, ನಿಜಕ್ಕೂ ಕೂಡ ಶುಭ ದಿನ ಕೂಡ ಆಗಿದೆ ಅನ್ನೋ ಮಾತನ್ನು ರಾಮ ಹೇಳಿದಾಗ ಶಬರಿ ಹೇಳ್ತದಾಳೆ, ರಾಮ ನನ್ನ ನೀನು ಹೊಗಳಿಕೆ ನೀನು ಬಂದಿದ್ದೀಯಾ? ನನ್ನ ಪೊಗಳಲೇಕೆ ರಾಮ ಎಲ್ಲ ಅವರ ಕರುಣೆ, ನನ್ನ ಪೊಗಳಲೇಕೆ ರಾಮ ಎಲ್ಲ ಅವರ ಕರುಣೆ, ನೀವಿಲ್ಲಿಗೆ ಪಾದ ಬೆಳೆಸಿ ನನ್ನ ಕಂಡ ಕರುಣೆ, ನೀವು ಬಗಿರಿ ನಿಮ್ಮ ಕಾಣೆ ನಲ್ಮೆಯಗುವುದು ಎಂದು, ಸಿದ್ಧರೊರೆದ ಮಾತು ನನಗೆ ಸಿದ್ಧಿಯಾಯಿತೆಂದು, ನನ್ನ ಪೊಗಳಲೇಕೆ ರಾಮ. ಶಬರಿ ಹೇಳ್ತದೆ, ರಾಮ ನನ್ನನ್ನು ಏಕೆ ಹೊಗಳ್ತಾ ಇದೆಯಾ? ಎಲ್ಲ ನನ್ನ ಗುರುಗಳ ಕರುಣೆ, ಜೊತೆಗೆ ನೀವು ಇಲ್ಲಿ ನಡೆದು ಬಂದು ನನಗೆ ದರ್ಶನ ಮಾಡಿರ್ತಕ್ಕಂತಹ, ನನ್ನನ್ನು ಕಂಡಂತಹ ದಯೆ ಅದು. ನೀವು ಬರ್ತೀರಿ, ನಿಮ್ಮನ್ನು ಕಾಣ್ ತಕ್ಷಣ ಒಳ್ಳೇದಾಗ್ತದ ಅಂತಕ್ಕಂತಹ ನನ್ನ ಗುರುಗಳು ಸಿದ್ಧಿ ಪುರುಷರಾಗಿರ್ತಕ್ಕಂಥ ಮತಂಗ ಋಷಿಗಳು ಹೇಳಿರ್ತಕ್ಕಂಥ ಮಾತು ಇಂದು ಫಲವನ್ನು ನೀಡಿದೆ ಅಂತ ಹೇಳಿ ಶಬರಿ ಮೋಕ್ಷವನ್ನು ಬಯಸ್ತಾ ಇದ್ದಾಳೆ. ಹಾಗಾಗಿ ಅವಳು ಹಾಡ್ತಾ ಇದ್ದಾಳೆ, ಕೋಟಿ ಕರಗಳಿಂ ರವಿಯೆತ್ತಿರುವಿ, ಕೋಟಿ ಕರಗಳಿಂ ರವಿಯೆತ್ತಿರುವಿ, ನೀಲದಾಚೆ ಗಮನ ನಿನಗೀ ಮಾಯೆಯಾಚೆ ಪಯಣ, ಕೋಟಿ ಕರಗಳಿಂ ರವಿಯೆತ್ತಿರುವಿ, ನೀಲದಾಚೆ ಗಮನ ನಿನಗೀ ಮಾಯೆಯಾಚೆ ಪಯಣ, ಹಾರ ಬಯಸೆ ನೀ ಹಕ್ಕಿಯ ಹಕ್ಕಿಗಳಂತೆ, ಹಾರ ಬಯಸೆ ನೀ ಹಕ್ಕಿಗಳಂತೆ, ತೇಲ ಬಯಸೆ ನೀ ಬಿಡಿ ಮುಗಿಲಂತೆ, ಹಾರ ಬಯಸೆ ನೀ ಹಕ್ಕಿಗಳಂತೆ, ತೇಲ ಬಯಸೆ ನೀ ಬಿಡಿ ಮುಗಿಲಂತೆ,
ಕಾರ್ಮೋಡವ ಸೆಳೆ ಮಿಂಚಿನ ತೆರದೊಳು, ಕಾರ್ಮೋಡವ ಸೆಳೆ ಮಿಂಚಿನ ತೆರದೊಳು, ಭವ ಬಿಡೆ ಬಯಸಿಗೆ ನಿಂತೆ. ಕೋಟಿ ಕರಗಳಿಂ ರವಿ ಎತ್ತಿರುವಿ, ನೀಲದಾಚೆ ಗಮನ ನಿನಗೀ ಮಾಯೆಯಾಚೆ ಪಯಣ. ಕೋಟಿ ಕರಗಳಿಂ ರವಿ ಎತ್ತಿರುವಿ. ಶಬರಿ ಹೇಳ್ತಿದ್ದಾಳೆ, ಕೋಟಿ ಕಿರಣಗಳನ್ನು ಪಸರಿಸ್ತಕ್ಕಂತಹ ಆ ಸೂರ್ಯನ ತಿರ್ತಕ್ಕಂಥ ಆಕಾಶದ ಹೊರಗೆ ನನ್ನ ಗಮನ ಈಗ ಆಗ್ತಾ ಇದೆ. ಈ ಮಾಯೆ ಎಂಬ ಅಜ್ಞಾನದ ಹೊರಗೆ ನಾನು ಪ್ರಯಾಣ ಮಾಡಲಿಕ್ಕೆ ಬಯಸಿದ್ದೇನೆ. ಹಾಗಾಗಿ ನಾನು ಹಕ್ಕಿಗಳಂತೆ ಹಾರಲಿಕ್ಕೆ, ಬಿಳಿಮುಗಿಳಂತೆ ತೇಲಿಕ್ಕೆ ಬಯಸೋದಿಲ್ಲ. ಕಾರ್ಮೋಡ ಬಂದಾಗ ಕ್ಷಣ ಮಾತ್ರದಲ್ಲಿ ಬಂದು ಹೋಗುವ ಮಿಂಚಿನ ರೀತಿಯಲ್ಲಿ ಈ ನನ್ನ ಜೀವವನ್ನು ಬಿಡಲಿಕ್ಕೆ ನಾನು ಬಯಸಿದ್ದೇನೆ. ನನಗೆ ಮೋಕ್ಷವನ್ನು ಕೊಡು ಎನ್ನೋ ಮಾತನ್ನು ಶಬರಿ ಹೇಳಿದಾಗ ರಾಮ ಶಬರಿಯನ್ನು ಕುರಿತುಕೊಂಡು ಹೇಳ್ತಾ ಇದ್ದಾನೆ, ಮಾತೆಯ ತೆರ ನೀನೆಮ್ಮನು ಆಧರಿಸುತ್ತ ಬಂದು, ಮಾತೆಯ ತೆರ ನೀನೆಮ್ಮನು ಆಧರಿಸುತ್ತ, ಬಳಿಕಿ ತೆರ ನುಡಿಯ ತಾಯೆ ನಿನಗೀ ಬಗೆ ಸರಿಯೇ, ಬಳಿಕಿ ತೆರ ನುಡಿಯ ತಾಯೆ ನಿನಗೀ ಬಗೆ ಸರಿಯೇ, ಮಾತೆಯ ತೆರ ನೀನೆಮ್ಮನು ಆಧರಿಸುತ್ತ. ತಾಯಿ ರೀತಿಯೊಳಗೆ ನಮ್ಮನ್ನು ಆಧರಿಸ್ತಾ ಇದೆಯಾ? ನಂತರ ಈ ರೀತಿ ನನಗೆ ಮೋಕ್ಷ ಕೊಡು, ಪರಲೋಕಕ್ಕೆ ಕಳಿಸು ಅನ್ನೋ ಮಾತನ್ನು ನೀನು ಆಡ್ತಾ ಇದೆಯಲ್ಲ, ಈ ಆಲೋಚನೆ ನಿನಗೆ ಸರಿಯಾ ಅಂದಾಗ ಶಬರಿ ರಾಮರ ನಡುವೆ ಮಾತಾಗ್ತಾ ಇದೆ. ಎಂಥ ಸೌಂದರ್ಯದ ಮಾತು! ರಾಮ, ನನಗೆ ಮೋಕ್ಷ ಕೊಡು. ನಾ ಬೇಡ್ತಕ್ಕಂಥದ್ದು ಮೋಕ್ಷ. ಅದು ನಾನೇನು ಬೇರೆ ಏನು ಕೇಳ್ತಾ ಇಲ್ಲ. ಪುಣ್ಯಲೋಕ ದೊರೀಲಿ ಅಂತ ನನಗೆ ಹರಕೆ ಇಡು ಅನ್ನೋ ಮಾತನ್ನು ಅವ್ರು ಹೇಳ್ತಿದ್ದಾಗ ಅವರಿಬ್ಬರ ನಡುವಿನ ಸಂಭಾಷಣೆ ನಿಜಕ್ಕೂ ಅದ್ಭುತವಾಗಿ ಮೂಡಿಬಂದಿದೆ. ಕೇಳೋಣಲ್ವೇ? ಪುಣ್ಯಲೋಕ ದೊರೆಯಲೆಂದು ಹರಕೆ ಇಡು ಎನಗೆ, ಪುಣ್ಯಲೋಕ ದೊರೆಯಲೆಂದು ಹರಕೆ ಇಡು ಎನಗೆ, ಇನುತು ಪ್ರಿಯವಗೈದ ನಿನಗೆ ಸಾವೆ ನಮ್ಮ ಕಾಣ್ಕೆ, ಇನಿತು ಪ್ರಿಯವಗೈದ ನಿನಗೆ ಸಾವೆ ನಮ್ಮ ಕಾಣ್ಕೆ. ಪುಣ್ಯಲೋಕ ದೊರೀಲಿ ಅಂತ ತಾಯಿ ಹೇಳ್ತಾ ಇದ್ದೀಯಾ? ಆದರೆ ನಾವು ನೀಡ್ತಕ್ಕಂಥ ಕಾಣಿಕೆ ಸಾವಲ್ವೇನು ಅಂದಾಗ ಆ ಸಾವಿನ ಕುರಿತು ಶಬರಿ ಹೇಳ್ತಕ್ಕಂಥ ಮಾತು, ರಾಮನ ಒಪ್ಪಿಸುವ ರೀತಿ ಬಹಳ ಅದ್ಭುತವಾಗಿ ಮೂಡಿಬಂದಿದೆ. ಮರಣವಲ್ಲ ಮುಕ್ತಿ ಪ್ರಭೋ, ಮರಣವಲ್ಲ ಮುಕ್ತಿ ಪ್ರಭೋ, ಇದುವೆ ನನ್ನ ಪೂಂಕೆ, ಮರಣವಲ್ಲ ಮುಕ್ತಿ ಪ್ರಭೋ. ಮನವೊಪ್ಪಿದರು ಎದೆಯೊಪ್ಪದಲ, ಮನವೊಪ್ಪಿದರು ಎದೆಯೊಪ್ಪಿದಲ, ನೀನೊಲಿದು ಒಪ್ಪಲು ದಿವ ತಪ್ಪದಲ, ನೀನೊಲಿದು ಒಪ್ಪಲು ದಿವ ತಪ್ಪದಲ. ಬೆರಗಾಗಿಗೆ ನಾ ನಿನಗೆ ಅಸ್ತು, ಬೆರಗಾಗಿಗೆ ನಾ ನಿನಗೆ ಅಸ್ತು ಎಂಬೆನಲ್ಮೆಗೆ, ಹಸ್ತು ಹಸ್ತು ಪೋಗವ್ವ ನಿನ್ನ ಭೀಷ್ಟ ಸಿದ್ಧಿಗೆ, ಬೆರಗಾಗಿಗೆ ನಾ ನಿನಗೆ ಅಸ್ತು ಎಂಬ ನಲ್ಮೆಗೆ. ರಾಮ, ನೀವು ಒಪ್ಪಿದ್ರೆ ಸ್ವರ್ಗ ಇನ್ನು ತಪ್ಪೋದಿಲ್ಲ ಅಂದಾಗ ರಾಮ ಹೇಳ್ತಾನೆ, ನಿನಗಾಗಿ ನಾನು ಬೆರಗಾಗಿದ್ದೇನೆ. ಆಯಿತು ತಾಯಿ, ನಿನಗೆ ಒಳ್ಳೆಯದಾಗಲಿ, ನಿನ್ನ ಈ ಮನೆಯೋ ಇಚ್ಛೆಗಳು ಮನೋ ಇಷ್ಟಗಳು ಈಡೇರಲಿ ಅಂತಂದು ರಾಮ ಶಬರಿಗೆ ಹೇಳಿದಾಗ ಶಬರಿ ಎಲ್ಲರಿಗೂ ನಮಿಸುತ್ತಾ ಮೋಕ್ಷದ ದಾರಿಗೆ ಹೋಗ್ತಾ ಇದ್ದಾಳೆ. ನಮೋ ನಮೋ ನಿಮಗೆ ನಮೋ, ಬನಕ್ಕೆ ನಮೋ, ಮಲೆಗೆ ನಮೋ, ಎಲ್ಲರಿಗೆಲ್ಲ ಕುಶರಣು. ನಮೋ 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 ನಮೋ. ಶಬರಿ ಅಲ್ಲಿರ್ತಕ್ಕಂತಹ ಕಾಡಿಗೆ, ಬೆಟ್ಟಕ್ಕೆ ಎಲ್ಲರಿಗೂ ನಮಸ್ಕಾರ ಸಲ್ಲಿಸ್ತಾ ಯಜ್ಞ ವೇದಿಕೆಯಲ್ಲಿ ಇರ್ತಕ್ಕಂಥ ಬೆಂಕಿಯನ್ನು ಪ್ರದಕ್ಷಿಣೆ ಹಾಕಿ ಹಾಡ್ತಾ ಹಾಡ್ತಾ ಅಗ್ನಿ ಪ್ರವೇಶ ಮಾಡ್ತಿದ್ದಾಳೆ. ಅಗ್ನಿಯಲ್ಲಿ ಐಕ್ಯ ಆಗ್ತಿದ್ದಾಳೆ. ಅವಳ ಆ ಐಕ್ಯವನ್ನು ನೋಡಿ ರಾಮ ಲಕ್ಷ್ಮಣನ್ ಹೇಳ್ತಾ ಇದ್ದಾನೆ,
ಹೆಣ್ಣ ರೀತಿಯ ನರಿಯಬಹುದೇ ಅವರ ಬಗೆ ಬಲು ಸೋಜಿಗ. ಹೆಣ್ಣ ರೀತಿಯ ನರಿಯಬಹುದೇ ಅವರ ಬಗೆ ಬಲು ಸೋಜಿಗ. ಎಂತ ನಿಷ್ಠೆ ಎಂತ ಪ್ರೀತಿ ಇವಳ ಮರೆವುದೇ ಈ ಜಗ. ಹೆಣ್ಣ ರೀತಿಯ ನರಿಯಬಹುದೇ ಅವಳ ಬಗೆ ಬಲು ಸೋಜಿಗ. ಎಂತ ನಿಷ್ಠೆ ಎಂತ ಪ್ರೀತಿ ಎಂತ ನಿಷ್ಠೆ ಎಂತ ಪ್ರೀತಿ ಇವಳ ಮರೆವುದೇ ಈ ಜಗ. ಇವಳ ಮರೆವುದೇ ಈ ಜಗ. ಹೆಣ್ಣ ರೀತಿಯನ್ನು ಅರಿಯೋದು ಬಹಳ ಕಷ್ಟ. ಅವ್ರ ಮನಸ್ಸು ನಿಜಕ್ಕೂ ಆಶ್ಚರ್ಯಕವಾದದ್ದು. ಹೆಣ್ಣು ಶ್ರೇಷ್ಠಳು, ನಂದಾದೀಪದ ಬತ್ತಿ ಇದ್ದ ಹಾಗೆ. ಬತ್ತಿ ಸುಟ್ಟು ಕರಕವಾದರೂ ಬೆಳಕು ಜಗತ್ತಿಗೆ ನೀಡ್ತಕ್ಕಂಥವ್ರು ಹೆಣ್ಣು. ಹಾಗಾಗಿ ಈ ಶಬರಿಯ ನಿಷ್ಠೆ ಅಂಥದ್ದು, ಪ್ರೀತಿ ಅಂಥದ್ದು, ಜಗತ್ತೇನಾದರೂ ಇವಳನ್ನು ಮರೆಯಲಿಕ್ಕೆ ಸಾಧ್ಯವೇ? ಎಲ್ಲಿಯವರೆಗೂ ರಾಮಾಯಣ ಇರ್ತದೆಯೋ ಅಲ್ಲಿಯವರೆಗೂ ಶಬರಿ ಜೀವಂತವಾಗಿರ್ತಾಳೆ ಅನ್ನೋ ಮಾತನ್ನು ನಾವಿಲ್ಲಿ ಗಮನಿಸಬಹುದು. ರಾಮ ಲಕ್ಷ್ಮಣನಿಗೆ ಹೇಳ್ತಿದ್ದಾಳೆ, ಎಂಥ ಪ್ರೀತಿ, ಎಂಥ ನಿಷ್ಠೆ. ನಿಷ್ಠೆ ಇದ್ದದ್ದಾದರೆ ಜಗತ್ತಿನಲ್ಲಿ ಏನನ್ನಾದರೂ ಪಡಿಬಹುದು ಅನ್ನೋದಕ್ಕೆ ಶಬರಿಯ ಕಥೆ ನಮ್ಗೆ ಒಳ್ಳೆ ಉದಾಹರಣೆ ಆಗ್ತಾ ಇದೆ. ಮುಂದೆ ಲಕ್ಷ್ಮಣ ಹೇಳ್ತಾ ಇದ್ದಾನೆ, ಆರು ಎತ್ತ ಏಕೆ ಎನ್ನದೆ ಆರು ಎತ್ತ ಏಕೆ ಎನ್ನದೆ ಹಸುಳೆಯದದಿ ಒಲಿದಳು. ಆರು ಎತ್ತ ಏಕೆ ಎನ್ನದೆ ಹಸುಳೆಯದದಿ ಒಲಿದಳು. ಕಾಣುತ್ತಲೆ ಬಹು ನಲಿದಳಣ್ಣ ಕಾಣುತ್ತಲೆ ಬಹು ನಲಿದಳಣ್ಣ. ನಲವೊಳೆಮ್ಮನೆ ಮರೆತಳು ನಲವೊಳೆಮ್ಮನೆ ಮರೆತಳು. ಯಾರು ಎತ್ತ ಏಕೆನ್ನದೆ ನಮಗೆ ಗೊತ್ತಾಗಲಿಲ್ಲ. ಒಂದು ಹಸುಳೆಯ ಹಾಗೆ ನಮ್ಗೆ ಇಷ್ಟ ಆದಳು. ಅಣ್ಣ ನಮ್ಮನ್ನು ನೋಡ್ತಲೇ ಬಹಳ ಆನಂದ ಪಟ್ಲು. ಆ ಆನಂದದಲ್ಲಿ ತನ್ನನ್ನೇ ತಾನು ಮರೆತು ಹೋದ್ಲು. ಇಂತಹ ಈ ಶಬರಿ ನಿಜಕ್ಕೂ ಭಕ್ತಿಯ ಅನನ್ಯತೆಯ ದ್ಯೋತಕವಾಗಿದ್ದಾಳೆ ಅನ್ನೋದನ್ನು ನಾವು ಗಮನಿಸ್ಬೋದು. ಆಗ ರಾಮ ಹೇಳ್ತಾ ಇದ್ದಾನೆ, ಬೆಳಕುಗೊಲಿದವರ್ ಉರಿವ ಭಕ್ತಿಯ ಕರುಗ ಕಾಣರು ಲಕ್ಷ್ಮಣ. ಬಾಳ ಸುತ್ತಿಗ ದೇವತೇಜವ ಕಾಂಬರಿಗೆ ಇದೆ ಲಕ್ಷಣ. ಕಾಂಬರಿಗೆ ಇದೆ ಲಕ್ಷಣ. ಬೆಳಕಿಗೆ ಒಲಿದವರು ಉರಿಯುವ ಬತ್ತಿಯ ಕರಕನ ನೋಡೋದಿಲ್ಲ ಯಾರು. ಲಕ್ಷ್ಮಣ ಬಾಳನ್ನು ಸುತ್ತಿರ್ತಕ್ಕಂಥ ದೇವರ ಕಾಂತಿಯನ್ನು ಕಾಣೋರಿಗೆ ಇದೇ ಲಕ್ಷಣ ಇರ್ತದೆ ಅನ್ನೋ ಮಾತನ್ನ ರಾಮ ಹೇಳ್ತಾನೆ. ಹೌದು, ಬತ್ತಿ ತಾನು ಸುಟ್ಟು ಸುಟ್ಟು ಜಗತ್ತಿಗೆ ಬೆಳಕನ್ನು ನೀಡ್ತಕ್ಕಂಥದ್ದು. ದೇವರನ್ನ ಕಾಣ್ತಕ್ಕಂಥ ಭಕ್ತರ ಕೂಡ ಇದೇ ರೀತಿಯಾಗಿರ್ತಾರೆ. ಅವರ ಬದುಕು ಬತ್ತಿಯದಾಗಿರ್ತದೆ. ಲೋಕಕ್ಕೆ ಬೆಳಕನ್ನು ನೀಡ್ತಕ್ಕಂಥ ದರ್ಶನವನ್ನು ಮಾಡಿಸ್ತಕ್ಕಂಥವರು ಅವರಾಗಿರ್ತಾರೆ. ಇವಳು ಕೂಡ ಅಂಥವಳು ಅನ್ನೋ ತಾತ್ಪರ್ಯದಲ್ಲಿ ರಾಮ ನುಡಿದಾಗ ಲಕ್ಷ್ಮಣ ತನ್ನ ಅಣ್ಣನಿಗೆ ಹೇಳ್ತಾ ಇದ್ದಾನೆ, ಅಸುರ ನೆಡರಿಂ ಕಾದು ತನ್ನಡ ಅಸುರ ನೆಡರಿಂ ಕಾದು ತನ್ನಡ ಎಮ್ಮ ಸೆಳೆದಿ ಅರ್ತಿಗೆ. ಏನನೆಂಬೆನು ಅಣ್ಣಗಿಂತೆ ಏನನೆಂಬೆನು ಅಣ್ಣಗಿಂತೆಯ ಏನನೆಂಬೆನು ಅಣ್ಣಗಿಂತೆಯ ನೆನೆಯುತ್ತಿರಬಹುದತ್ತಿಗೆ ನೆನೆಯುತ್ತಿರಬಹುದತ್ತಿಗೆ. ರಾಕ್ಷಸರ ತೊಂದರೆಯಿಂದ ಹೋರಾಡಿ ತನ್ನ ಕಡೆಗೆ ನಮ್ಮನ್ನ ಆಕರ್ಷಿಸಿರ್ತಕ್ಕಂತಹ ಈ ಪ್ರೀತಿಗೆ ಅಣ್ಣ ನಾನು ಏನಂತ ಹೇಳಿ. ನಿಜಕ್ಕೂ ಕೂಡ ಈ ದಿನ ನಮಗೆ ಸುದಿನ. ಅಣ್ಣ, ಶಬರಿ ನಿನ್ನನ್ನು ಯಾವ ರೀತಿ ನೆನೀತಿದ್ಲು ಅದೇ ರೀತಿ ಅತ್ತಿಗೆ ಕೂಡ ನೆನೀತಾ ಇರಬಹುದಲ್ಲ ಅನ್ನೋ ಮಾತನ್ನು ಹೇಳಿದಾಗ ಮತ್ತೆ ರಾಮನಿಗೆ ಸೀತೆಯ ನೆನಪು ಮರುಕಳಿಸ್ತಾ ಇದೆ. ರಾಮ ಹೇಳ್ತಾ ಇದ್ದಾನೆ, ಇರಬಹುದು ಇರಬಹುದು ಸೀತೆ ಹಾ ಪ್ರಿಯ ಚಂದ್ರಾನನೇ ಎಲ್ಲಿರುವೆ ಎಂತಿರುವೆ ನಿನ್ನನು ಜೀವದೊಂದಿಗೆ ಕಾಂಬೆನೆ. ಸೀತೆ ಎಲ್ಲಿದ್ದೀಯಾ, ಹೇಗಿದ್ದೀಯಾ, ಜೀವ ಸಹಿತ ನಾನು ನಿನ್ನನ್ನು ಕಾಣ್ತಾನೋ ಅನ್ನೋ ಮಾತನ್ನು ರಾಮ ಹೇಳ್ತಾನ. ಲಕ್ಷ್ಮಣ ಮಾತನಿಗೆ ಇರ್ಬೋದು ನಮ್ಮನ್ನು ಕೂಡ ಶಬರಿ ಯಾವ ರೀತಿ ನೆನೀತಾ ಇದ್ಲೋ ಅದೇ ರೀತಿ ನನ್ನ
ಚಂದ್ರಮುಖಿ ಸೀತೆ ನೆನೀತಾ ಇರಬಹುದು ಅಂದಾಗ ಲಕ್ಷ್ಮಣ ತನ್ನ ಅಣ್ಣನಿಗೆ ಮತ್ತೆ ಸಮಾಧಾನ ಮಾಡ್ತಾನೆ. ಭೂಮಿ ತಾಯಿಯು ತನ್ನ ಮಗಳ ಎಲ್ಲಿರಲಿ ಅದೆ ತವರನೆ. ಭೂಮಿ ತಾಯಿಯು ತನ್ನ ಮಗಳ ಎಲ್ಲಿರಲಿ ಅದೆ ತವರನೆ. ಪೊರೆವಳೈ ಧೃತಿಯಾನು ಚಿಂತಿಸು, ಪೊರೆವಳೈ ಧೃತಿಯಾನು ಚಿಂತಿಸು, ಇನ್ನು ಮುಂದಿನ ಹವಣನೆ, ಇನ್ನು ಮುಂದಿನ ಹವಣನೆ. ಅಣ್ಣ, ಅತ್ತಿಗೆ ಭೂತಾಯಿ ಮಗಳು, ಭೂಮಿ ಜಾತಿ ಅವಳು. ಎಲ್ಲೇ ಇರಲಿ ಅದು ಆಕೆಗೆ ಅದು ಆ ಸ್ಥಳ ತವರು ಮನೆ ಆಗಿರ್ತದೆ. ಹಾಗಾಗಿ ಧೈರ್ಯ ತಂದ್ಕೋ, ಯೋಚಿಸು ಮುಂದಿನದಕ್ಕಾಗಿ. ಆಕೆಗೆ ಆ ಭೂತಾಯಿ ರಕ್ಷಣೆ ಇಟ್ಟೇ ಇಡ್ತಾ ಇದ್ದಾಳೆ. ಮುಂದಿನ ಉಪಾಯ ಏನು, ಮುಂದಿನ ಸಿದ್ಧತೆ ಏನು, ಆ ಬಗ್ಗೆ ತಾನು ಯೋಚನೆ ಮಾಡೋಣ ಅಂದಾಗ ರಾಮ ಹೇಳ್ತಾ ಇದ್ದಾನೆ. ಅಗುದಗುದು ಮರೆತಿದ್ದೆ ಲಕ್ಷ್ಮಣ, ಪಂಚಭೂತದಿ ಬೆರೆಯುತ ಶಬರಿ ಸೀತೆಗೆ ರಕ್ಷೆ ಇಡಲಿ. ಉಪವಾ ನೆರವನರ ಸುತ. ಹೌದು ಲಕ್ಷ್ಮಣ, ನಾನು ಮರೆತಿದ್ದೆ. ಪಂಚಭೂತಗಳಲ್ಲಿ ಬೆರೀತಾ ಈ ಶಬರಿ ಸೀತೆಗೆ ರಕ್ಷಣೆ ನೀಡಲಿ. ಹೋಗೋಣ ಬಾ. ಮತ್ತೆ ಸಹಾಯವನ್ನು ಅರಸ್ತಾ ನಾವು ಸೀತೆಯನ್ನು ಹುಡ್ಕೋಣ ಅಂತ ಹೇಳಿ ಶಬರಿ ಹೇಳಿದ ಹಾಗೆ ಪಂಪಾ ಸರೋವರದೆಡೆಗೆ ರಾಮ ಲಕ್ಷ್ಮಣರ ಮುಂದಿನ ಪಯಣ ನಡೀತಾ ಇದೆ. ಹೀಗೆ ಭಕ್ತಿಯ ಅನನ್ಯತೆಯ ದ್ಯೋತಕವಾಗಿ ಶಬರಿ ನಮಗೆ ಕಾಣಿಸಿಕ್ತಾಳೆ. ತನ್ನ ಶ್ರೀರಾಮನ ದರ್ಶನದಿಂದ ತನ್ನ ಸಂಪೂರ್ಣ ಮನೋ ಇಂಗಿತವನ್ನು ಈಡೇರಿಸಿಕೊಂಡಿರ್ತಕ್ಕಂಥ ಶಬರಿ ನಂಬಿಕೆಟ್ಟವರಿಲ್ಲ ಎನ್ನುವ ಮಾತಿಗೆ ಬದ್ಧಳಾಗಿದ್ದಾಳೆ. ಹಾಗಾಗಿ ಭಕ್ತಿಯ ಮತ್ತು ನಂಬಿಕೆಯ ಮೌಲ್ಯಾಂಶಗಳನ್ನು ನಾವಿಲ್ಲಿ ಗಮನಿಸಬಹುದು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಒಳ್ಳೆಯದನ್ನೇ ಯೋಚಿಸೋಣ, ಒಳ್ಳೆಯದನ್ನೇ ಮಾಡೋಣ.